going through his fatherhood. ಸೊ ಈ ಟೈಮಲ್ಲೇ ಈ ಫಾದರ್ ಅನ್ನೋ ಫಿಲಮ್ ಮಾಡಿದ್ರಿ. ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಅದ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತ. ಅಲ್ಲ, ನಾನು ಇನ್ನೂ ಫಾದರ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ, ಅವಾಗ ಸೈನ್ ಮಾಡಿದ ಸಿನಿಮಾ ಇದು. ಫಾದರ್ ಆಗ್ತೀನಿ ಅಂತ ಗೊತ್ತಾಗ್ಲೇ ಸಿನಿಮಾ ಮಾಡಿದ್ವಿ. ಅದಕ್ಕೂ ಮುಂಚೆ ನಾನು ಕಮಿಟ್ ಆಗಿತ್ತು, ಅದಾದ್ಮೇಲೆ ಫಾದರ್, ಆಮೇಲೆ ಅಲ್ಲಿ ಕಮಿಟ್ ಆಗಿತ್ತು. ಇದೇನಾದ್ರು ಶಕುನ ಆಯ್ತಾ ಫಾದರ್ ಅಂತ ಹೇಳಿದ ತಕ್ಷಣ? ಹೌದು, ಆ್ಯಕ್ಚುಲಿ ಐ ಥಿಂಕ್ ಒಂದು 2 months, 1.5 months ಗ್ಯಾಪ್ ಅಷ್ಟೇ ಅದು. ಸೊ ರಿಯಲ್ಗೂ. ಬಟ್ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರೀಲ್ ಆ್ಯಂಡ್ ರಿಯಲ್ ನಿಮ್ಗೆ ಅನಿಸ್ತಾ ಇದೆ? ಅದಿನ್ನೂ ನನಗೆ ಎಕ್ಸ್ಪೀರಿಯನ್ಸ್ ಇನ್ನೂ ಈಗ ಸ್ಟಾರ್ಟ್ ಆಗಿದೆ ಫಾದರ್ದು, ಬಟ್ ಈ ಸಿನಿಮಾದಲ್ಲಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂದರೆ ನನಗಿನ್ನೂ ನನ್ನ ಮಗಳ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಕ್ಕಿಲ್ಲ. ನಾನು ಕಂಟಿನ್ಯೂಸ್ ಶೂಟ್ ಮಾಡ್ತಾ ಇರೋದ್ರಿಂದ ಆಮೇಲೆ ಆಸಲ್ಲಿದ್ದಾರೆ. ಸೊ ನಾವು ಯು ಆರ್ ಅ ಬ್ಯಾಚುಲರ್ ಅಂತ ಅನ್ಬೇಕಲ್ವಾ? ರೈಟ್, ನೋ ಬ್ಯಾಚುಲರ್. ಅದೇ ಪಾಪ. ಓಕೆ, ಹಾಗಾದ್ರೆ ಚಂದ್ರು ಅವ್ರಿಗೆ ಸರ್, ಅಂದರೆ ನಮಸ್ಕಾರ. ನಮಸ್ಕಾರ. ನೀವು ತಂದೆ, ಈ ಫಿಲಮ್ ಪ್ರೊಡ್ಯೂಸ್ ಮಾಡಿದ್ರಾದ್ರೂ ಈ ಫಿಲಮ್ ಒಂದು ಫಾದರ್ ಅಂತ ಹೆಸರಿಟ್ಟು, ಆದರೆ ಎಮೋಷನ್ಸ್, ದೇರ್ ಇಸ್ ಲಾಟ್ ಆಫ್ ಎಮೋಷನ್ಸ್ ಬಿಹೈಂಡ್ ಇಟ್. ಇದ್ರ ಬಗ್ಗೆ ನೀವೇನೇನು ಹೇಳಬೇಕು ಅಂತಂದ್ರೆ? ಅಮ್ಮ, ನನಗೆ ಈ ಕತೆ ಲೈನ್ ಕೇಳಿದ ತಕ್ಷಣ ರಾಜಮೋಹನ್ ಇಮಿಡಿಯೇಟ್, ಅವ್ರು ಯಾರೂ ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ, ಕಂಟೆಂಟ್ ಯಾವಾಗಲೂ ಇಷ್ಟ ಆಗೋದು. ಇದಕ್ಕೆ ಭಾಷೆ, ರಾಜ್ಯ, ಜನ ಇವೆಲ್ಲವೂ ಅಲ್ಲ, ಒಂದು ಒಳ್ಳೆ ಕತೆ ಕೊಡಬೇಕು ನಮ್ಮವ್ರಿಗೆ, ನಮ್ಮ ಜನಕ್ಕೆ ಅನ್ನೋದು ನನ್ನ ಆಸೆ. ನನಗೆ ಒಂದು ತಾಜ್ ಮಹಲ್, ಚಾರ್ಮಿನಾರ್ ಕೇಳಿದ ತಕ್ಷಣ ಹೆಂಗೆ ಅನಿಸುತ್ತೆ, ಲೈನ್ ಕೇಳಿದ ತಕ್ಷಣ ಹಂಗೆ ಅನ್ನಿಸ್ತು. ಇಮಿಡಿಯೇಟ್ ಅವ್ರನ್ನ 1 ವರ್ಷ ಕೂರಿಸಿದ್ದೀನಿ. ಅವ್ರು ನನ್ನ ಏನು ಅಂದ್ಕೊಂಡ್ರೆ ಗೊತ್ತಿಲ್ಲ. ಆಮೇಲೆ ನಾನು ನಾಗಭೂಷಣ್ ಅವ್ರು ಹೇಳಿದಾಗೆ ನನ್ನ ಕೆಲಸಗಳ ಮಧ್ಯೆ, ನನ್ನ ಸಿನಿಮಾ ಸ್ಟಾರ್ಟ್ ಆಗೋ ಕೆಲಸಗಳ ಮಧ್ಯೆ ಸಾಕಷ್ಟು ಸಮಯ ಇದಕ್ಕೆ ಹಾಕಿದ್ದೀನಿ. ಅವ್ರ ಜೊತೆ ನಿಂತು ಅವ್ರು ಹೇಳ್ದಂಗೆ ನಿಜಕ್ಕೂ ಅವ್ರಿಗೆ ಒಂದು ಅಸಿಸ್ಟೆಂಟ್ ಆಗೇನೆ. ಅಂದರೆ ನನಗೆ ನನ್ನ ಸಿನಿಮಾ ಇದು, ನನ್ನ ಸಿನಿಮಾ ಗೆಲ್ಬೇಕು. ಯಾಕಂದ್ರೆ ನಾನು ನಾಳೆ ಚಂದ್ರು ಸಿನಿಮಾ ಅಂತ ನೋಡ್ತಾರೆ. ಹಾಗಾಗಿ ಅವ್ರಿಗೆ ತುಂಬ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಡೆಫಿನೆಟ್ಲಿ ಒಂದು ಫೀಲ್ ಗುಡ್ ಮೂವಿ. ಒಬ್ಬ ಅಪ್ಪ ಮಗನ ಸಂಬಂಧ, ಬಾಂಧವ್ಯ, ಎಮೋಷನ್ಸು ಸಿನಿಮಾದಲ್ಲಿದೆ. ಎಲ್ಲರನ್ನೂ ಕಾಡುತ್ತೆ, ತುಂಬ ಜನ ಇಷ್ಟಪಡ್ತಾರೆ. ಅಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ಮೇಲೆ ಡೈರೆಕ್ಟರ್ ಆಗ್ಬೋದಾಯ್ತಲ್ಲ ನೀವು? ಅಮ್ಮ, ನನಗೇನು ಗೊತ್ತಾ, ಒಳ್ಳೆ ಸಿನಿಮಾ ಕೊಡಬೇಕು. ನನ್ನ ಕ್ಯಾಟಗರಿ, ನಾನು ಲಿರಿಕ್ ಬರ್ತೀನಿ ಗೊತ್ತಾ? ತಾಜ್ ಮಹಲಲ್ಲಿ ನಾನು ಅಷ್ಟು ಲಿರಿಕ್ ನನ್ನ ಲಿರಿಕ್ಕು ಅರ್ಧ ಲಿರಿಕ್ ನಾನೇ ಬರಿತೀನಿ ನನ್ನ ಸಿನಿಮಾದಲ್ಲಿ. ನಾನು ಕ್ರೆಡಿಟ್ ತೊಗೊಳ್ಳಲ್ಲ. ಅದಕ್ಕೆ ಪಾಪ ತುಂಬ ಜನ ಇದ್ದಾರೆ. ಡೈಲಾಗ್ ನಾನೇ ಬರಿತೀನಿ, ನಾನು ಕ್ರೆಡಿಟ್ ತೊಗೊಳ್ಳಲ್ಲ. ಅದಕ್ಕೆ ಅಲ್ಲ, ಏನು ಹೇಳಕ್ಕೆ ಕೊಟ್ಟೆ ಅಂದರೆ ನೋಡಿ, ಅದಕ್ಕೆ ಅವ್ರು ಇದ್ದಾರೆ. ಅವ್ರ ಹೊಟ್ಟೆ ಮೇಲೆಲ್ಲ ಹೊಡಿಬಾರ್ದು. ನಾನೇನು ಪ್ರೊಡ್ಯೂಸ್ ಮಾಡ್ತೀನಿ, ಡೈರೆಕ್ಟ್ ಮಾಡ್ತೀನಿ. ಬಟ್ ಈ ಸಿನಿಮಾ ಬಗ್ಗೆ ಹೇಳೋದಾದರೆ ನನಗೆ ತುಂಬ ಇಷ್ಟ ಆಯಿತು. ಅವರು ಬೇರೆ ರಾಜ್ಯದಿಂದ ಬಂದರು, ನನಗೆ ಲೈನ್ ಕಾಡ್ತು. ಆ ಲೈನ್ ಕಾಡಿದ ತಕ್ಷಣವೇ ನನಗೊಂದು ಚಾರ್ಮಿನಾರ್ ಥರ ಫೀಲ್ ಆಯಿತು. ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದೆ. ಕೃಷ್ಣ ಅವ್ರಿಗೆ ಹೇಳಿದೆ. ಅವ್ರ ವೈಫ್ ಅಂತೂ ಅಯ್ಯೋ ಅಮೇಝಿಂಗಾಗಿ ತುಂಬ ಇಷ್ಟಪಟ್ಟು ಕೃಷ್ಣ ಅವ್ರಿಗೆ ಇದನ್ನು ಮಾಡಬೇಕು ಅಂತಂದರು. ಆಮೇಲೆ ನಮ್ಮ ನಾಗಭೂಷಣ್ ಅವರು, ಅವ್ರ ಹೀರೋ, ನನಗೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಟಗರು ಪಲ್ಯ ಎಷ್ಟು ದೊಡ್ಡ ಹಿಟ್ ಸಿನಿಮಾ. ನಮ್ಮ ಅಣ್ಣ, ನಮ್ಮ ರೇವಣ್ಣ ಸಾಹೇಬರು, ನನ್ನ ಗಾಡ್ ಫಾದರ್, ಲೇಟ್ ಆಯಿತು ಆದರೂ ಬಂದಿದ್ದಾರೆ. ಅಣ್ಣ ನಾನು ಯಾವತ್ತೂ ಕೈ ಬಿಡಲ್ಲ, ಯಾರು ಏನಂದ್ರು. ನಮ್ಮ ಅಣ್ಣ, ನಮ್ಮ ಅನೂಪು, ಇವರೆಲ್ಲರೂ ನನಗೊಂದು ಶಕ್ತಿ. ಇವತ್ತು ಆರ್ ಚಂದ್ರು ಸ್ಟುಡಿಯೋಸ್ ಏನಿದೆ, RC ಸ್ಟುಡಿಯೋಸ್ ಶಕ್ತಿ. ಅಣ್ಣ ಬಂದಿದ್ದಾರೆ. ಅಣ್ಣ ಥ್ಯಾಂಕ್ ಯು ಅಣ್ಣ. ಸೊ ಹಾಗಾಗಿ ಅಮ್ಮ, ನನಗೆ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಫೀಲಲ್ಲಿ ಫಾದರ್ನ ಮಾಡಿದ್ದೀನಿ. ನೀವು ಈಗ ಮ್ಯೂಸಿಕ್ ನೋಡಿದ್ರಿ, ಒಂದು ಡಿಸೈನ್ ನೋಡಿದ್ರಿ, ನಿಮಗೆ ಗೊತ್ತಾಗ್ತಿದೆಯಮ್ಮ. ಚಂದ್ರು ಸರ್, ಸದ್ಯಕ್ಕೆ ಇದನ್ನು ಕೇವಲ ಕನ್ನಡದಲ್ಲೇ ಮಾತ್ರನಾ ಅಥವಾ ಬೇರೆ ಲ್ಯಾಂಗ್ವೇಜ್ಗೆ ತಲುಪಿಸೋಂಥ ಚಾಲೆಂಜ್ ಇದೆಯಾ? ಸರ್ ಏನು ಗೊತ್ತಾ, ನಾನು RC ಸ್ಟುಡಿಯೋಸ್ ಮುಂಚೆ 12 ಸಿನಿಮಾ ಮಾಡಿದ್ದೀನಿ. ಅದು ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ನನ್ನ ಬ್ಯಾನರ್ ಅದು. ನಾನು ಅಷ್ಟನ್ನು ಒಂದು ಸ್ಟೆಪ್ ಅದು ನಂದು. ಅಂದರೆ 12 ಸಿನಿಮಾನೂ ನಾನು ಮಾತಾಡ್ತಾನೆ ಇಲ್ಲ. ಸೈಡ್ಗಿಟ್ಟು ಕಬ್ಜಾ ಸಿನಿಮಾವರೆಗೂ ಒಂದು ಪರ್ವ ಸೈಡ್ಗಿಟ್ಟು RC ಸ್ಟುಡಿಯೋಸ್ ಅನ್ನೋದು ಇವತ್ತು ಸ್ಟುಡಿಯೋಸ್ ಮಾಡಿದ್ದೀನಿ. ಇವತ್ತು ಟ್ರೆಂಡ್ ಬೇರೆ. ನಾನು ಮುಂಬೈ, ಚೆನ್ನೈ ಎಲ್ಲವನ್ನೂ ಮಾತಾಡ್ಕೊಂಡು ನೋಡ್ಕೊಂಡು ಬಂದಿದ್ದೀನಿ. ಈಗ ನನಗೊಂದು ರೂಟ್ ಗೊತ್ತಿದೆ. ಅದಕ್ಕೆ RC ಸ್ಟುಡಿಯೋಸ್ ಮಾಡಿ, ಆ ಸ್ಟುಡಿಯೋಸಲ್ಲಿ ಮೊದಲನೇ ಸಿನಿಮಾ, ಆ ಮೊದಲನೇ ಸಿನಿಮಾನೇ ಫಾದರ್. ಸೊ RC ಸ್ಟುಡಿಯೋಸಲ್ಲಿ ಮೊದಲನೇ ಸಿನಿಮಾ ಫಾದರ್. ಇದು ಯಾಕೆ ಹೇಳಿದೆ ಅಂದರೆ, ಇದು ಪ್ಯಾನ್ ಇಂಡಿಯಾ ಬ್ಯಾನರ್. ಇಲ್ಲಿ ನನಗೆ ಆನಂದ್ ಪಂಡಿತ್ ಅವರು ಹಿಂದಿಲಿ ಅವ್ರು ನನ್ನ ಕೊಲಾಬ್ರೇಷನ್ ಆಗಿದೆ, ಅಸೋಸಿಯೇಟ್ ಆಗಿದ್ದಾರೆ. ತೆಲುಗುಯಿಂದ ಒಬ್ಬರು ಅಸೋಸಿಯೇಟ್ ಇದ್ದಾರೆ, ತಮಿಳಿಂದ ಇದ್ದಾರೆ, ನಮ್ಮ ಹೆಗ್ಡೆ ಸಾಹೇಬರು ಇದ್ದಾರೆ. ಸೊ ಹಿಂಗೆ ಒಂದು ಕೊಲಾಬರೇಷನ್ ಮಾಡ್ಕೊಂಡಿದ್ದೀನಿ. RC ಸ್ಟುಡಿಯೋಸ್ ಅಂದರೆ ಆರ್ ಚಂದ್ರು ಒಬ್ಬರದಲ್ಲ, ಇದೊಂದು ಕೊಲಾಬರೇಷನ್ ಟೀಮ್. ಇಲ್ಲಿ ಈಗ ನೆಕ್ಸ್ಟ್ ನಂದು ಡಾಗ್ ಸ್ಟಾರ್ಟ್ ಆಗ್ತಿದೆ. ಲೈನಪ್ ಸಿನಿಮಾಗಳಿದ್ದಾವೆ. ಈ ಒಂದು ಇದರೊಳಗಡೆ ಫಾದರ್ ಮುಗಿಸ್ಬಿಡೋಣ ಅಂತ ಮುಗಿಸಿದ್ದೀವಿ. ಲೈನು ಸಾಲು ಇನ್ನು RC ಸ್ಟುಡಿಯೋಸಲ್ಲಿ ಸಿನಿಮಾಗಳು ಬರ್ತವೆ ಸರ್. ಕೃಷ್ಣ ಅವರೇ, ಇದು ನಿಮಗೆ ಪ್ರಶ್ನೆ. ಅಂದರೆ ಸುದೀಪ್ ಸರ್ ಹೇಳ್ತಾ ಇದ್ರು, ಸೊ ನಿಮ್ಗೊಂದು ಕೇಪಬಿಲಿಟಿ ಇದೆ, ಸೊ ಪ್ಯಾನ್ ಇಂಡಿಯಾ, ನೀವು ಅದನ್ನು ಎಷ್ಟು ಸೀರಿಯಸ್ ಆಗಿ ತಗೋತಾ ಇದ್ರಿ. ಜೊತೆಗೆ ಈ ಸಿನಿಮಾ ಚಂದ್ರು ಸರ್ ಹೇಳ್ದಾಗೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ ಅನ್ನೋವಂಥ ಪ್ಲ್ಯಾನ್ ಬಗ್ಗೆ ನಿಮ್ಮ ಡ್ರೀಮ್ಸ್ ಹೆಂಗಿದೆ ಅಂತ? ಅದರ ಕತೆ ಇಷ್ಟ ಆದರೆ ಕತೆ ಒಪ್ಕೊಂಡು ಮಾಡ್ತೀನಿ. ಅದು ನೋಡೋಣ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಸೊ ಪ್ಯಾನ್ ಇಂಡಿಯಾನೇ ಮಾಡಬೇಕು ಅಥವಾ ಅಲ್ಲಿ ನೋಡೋಕೆ ಇಲ್ಲಿ ನೋಡೋಕೆ ಅದೆಲ್ಲ ಏನೂ ಗೊತ್ತಿಲ್ಲ. ಸುಮ್ಮನೆ ಮಾಡ್ತಾ ಹೋಗ್ತೀವಿ. ಯಾವ ಸಿನಿಮಾ ಹೆಂಗೆ ರೀಚ್ ಆಗುತ್ತೆ
ಸೊ ಅದು ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ. ಒಂದು ಸತಿ ರಿಲೀಸ್ ಆದಮೇಲೆ ಅದನ್ನು ಅದರ ಹಣೆಯಲ್ಲಿ ಏನು ಬರೆದಿರುತ್ತೆ ನೋಡೋಣ, ಆ್ಯಂಡ್ ನಮ್ಮ ಹಣೆಯಲ್ಲಿ ಏನು ಬರೆದಿರುತ್ತೆ ನೋಡೋಣ. ಸೊ ಈಗ ಏನಂದರೆ ಬೇಸಿಕಲಿ ಕತೆಗಳು ಯಾವುದು ಇಷ್ಟ ಆಗುತ್ತೆ ಅದನ್ನು ಒಪ್ಕೊಂಡು ಮಾಡ್ತಾ ಇದ್ದೀನಿ ಈಗ ಅಷ್ಟೇ. ಅಂದರೆ ಈಗ ಎಸ್ಪೆಷಲಿ ತುಂಬ ಚೂಸಿಯಾಗಿ ಬಹುಶಃ ತುಂಬ ವರ್ಷ ಆಯಿತು ನಾನು, ಅಂದರೆ ಲಾಸ್ಟ್ ಎರಡೂವರೆ ವರ್ಷದಲ್ಲಿ 2 ಕತೆ ಒಪ್ಪಿರೋದು ನಾನು. ಒಂದು ಫಾದರು ಮತ್ತು ನೆಕ್ಸ್ಟ್ ಶಶಾಂಕ್ ಅವ್ರದ್ದು. ಅಷ್ಟು ಬಿಟ್ಟರೆ ನಾನು ಯಾವುದೂ ಸಹ ಓಕೆನೇ ಮಾಡಿಲ್ಲ. ಸೊ ಹಾಗಾಗಿ ತುಂಬ ಅದ್ಭುತವಾಗಿ ಕತೆ ಅನಿಸಿದ್ರೆ ಮಾತ್ರ ಚೂಸ್ ಮಾಡ್ತಾ ಇದ್ದೀನಿ. ಚಂದ್ರು ಸರ್, ಇಲ್ಲಿ ಲಕ್ಷ್ಮಿ ಸರ್, ಅದೇ ಚೆನ್ನಾಗಿ ಎಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀವೋ, ಫಾದರ್ ರೋಲ್ಗಳಲ್ಲೂ ಅಷ್ಟೇ ಸಿನಿಮಾಗಳಲ್ಲಿ ನೋಡಿದ್ದೀವಿ. ಅಂದರೆ ಆ ಎಮೋಷನ್ಸ್ನ ತುಂಬ ನೀಟಾಗಿ ಎಕ್ಸಿಕ್ಯೂಟ್ ಮಾಡುವಂಥ ಒಬ್ಬ ಅತ್ಯದ್ಭುತ ಪ್ರತಿಭೆ, ಅದರಲ್ಲಿ 2 ಮಾತಿಲ್ಲ. ಬಟ್ ನಮಗೆ ಇವತ್ತಿನ ಒಂದು ಪೋಸ್ಟರ್ನ ನೋಡಿದಾಗ ಲಿಟ್ರಲಿ ಅನಿಸಿದ್ದು, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನಮ್ಮ ಕಣ್ಮುಂದೆ ಬರುತ್ತೆ ಒಂದು ಶಾರ್ಟಲ್ಲಿ. ಸೊ ಆ ಎಮೋಷನ್ಸ್ಗೂ ಈ ಎಮೋಷನ್ಸ್ಗೂ ಏನಾದರೂ ವೇರಿಯೇಷನ್ಸ್ ಇರುತ್ತಾ ಅಥವಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಏನು ಅಂತ? ಸರ್, ಚಾರ್ಮಿನಾರ್ ಸಿನಿಮಾ ಮಾಡಿದ್ನಲ್ಲ, ನೀವು 96 ಸಿನಿಮಾ ನೋಡಿ, ಮ್ಯಾಕ್ಸಿಮಮ್ ಇದೆ. ಹಂಗಂತ ಅದು ಬೇರೆ ಇದು ಬೇರೆ, ಇರೋದೇ ನಿಮ್ಗೆ ಗೊತ್ತಲ್ವ ಸರ್ ಎಷ್ಟು ಕತೆಗಳಿದೆ ಅಂತ. ಇದು ಕಂಪ್ಲೀಟ್ಲಿ ಯಾವುದೇ ಸಿನಿಮಾಗೂ ಇದು ಸಂಬಂಧ ಇಲ್ಲ. ಟೋಟಲ್ ಇವತ್ತಿನ ಟ್ರೆಂಡು, ಇವತ್ತಿನ ಜೋನರ್ ಸಿನಿಮಾ ನಾವು ಯಾವುದಕ್ಕೂ ಹೋಲಿಕೆ ಮಾಡೋಂಗಿಲ್ಲ. ಖಂಡಿತ ಎಲ್ಲರನ್ನೂ ಕಾಡಿಸುತ್ತೆ ಸರ್. ನಿಜವಾಗಿ ಒಬ್ಬ ಅಪ್ಪನ ಪ್ರೀತಿಸೋರ್ನ, ನಿಜವಾಗಿ ಅಪ್ಪ ಮಗನ ಪ್ರೀತಿಸೋರ್ನ, ಇವರಿಬ್ಬರು ಥಿಯೇಟ್ರಿಗೆ ಅಪ್ಪ ಮಗ ಇಬ್ಬರು ಈ ಸಿನಿಮಾ ನೋಡು ಅಂತೇಳಿ ಕರ್ಕೊಂಬರ್ತಾರೆ. ಓಕೆ ಸರ್, ನಿಮಗೆ ಇನ್ನೊಂದು ಪ್ರಶ್ನೆ. ನಮ್ಮ ನಾಗಭೂಷಣ್ ಅವರನ್ನ RC ಸ್ಟುಡಿಯೋಸ್ ಬ್ಯಾನರ್ ನೋಡಿ ಬಂದ್ರ, ಅಥವಾ ಕೃಷ್ಣ ಅವ್ರಿಗೋಸ್ಕರ ಬಂದ್ರ, ಅಥವಾ ಅಮೃತ ಅಯ್ಯಂಗಾರ್ಗೋಸ್ಕರ ಬಂದ್ರ ಅಂತ? ಅದು ಅವ್ರು ಹೇಳ್ತಾರಂತೆ ಸರ್. ಒಂದು ಹೌದು, ಅಂದರೆ ಇಲ್ಲ ಯುವಕಲ್ಲ ಸರ್. ಒಂದು ಬಹುಮುಖ್ಯ ಅಂದರೆ ಪಾತ್ರ ಬಹಳ ಮುಖ್ಯ ಆಗುತ್ತಲ್ಲ. ಸೊ ಮುಖ್ಯವಾಗಿ ಪಾತ್ರಕ್ಕೋಸ್ಕರ ಬಂದದ್ದು ಮೊದಲು. ಕೃಷ್ಣ ಅವರು ಇಲ್ಲ, ನೀವು ಈ ಥರದ್ದೊಂದು ಪಾತ್ರ ಇದೆ, ತುಂಬ ಚೆನ್ನಾಗಿದೆ, ನೀವು ಮಾಡಲೇಬೇಕು ಅಂತ ಅವರು ಹೇಳಿದ್ರು. ಆಮೇಲೆ ಚಂದ್ರು ಸರ್, ನನಗೆ ಈಗ ಕಬ್ಜಾ ಸಿನಿಮಾ ಆದಮೇಲೆ ಚಂದ್ರು ಸರು ಇನ್ನೂ ಯಾವ ಕಮರ್ಷಿಯಲ್ ಸಿನಿಮಾ ಅಂದ್ಕೊಂಡು ಏನೇನೋ ಮಾಡ್ಬೋದಾಗಿತ್ತು, ಬಿಗ್ ಬಜೆಟ್ ಅವು ಇವು ಅಂತ. ಈ ಥರದ ಸಿನಿಮಾಗಳಿಗೆ ಅವರು ಕೈ ಹಾಕಿದ್ದೀವಿಯಲ್ಲ, ಅಂದರೆ ಕಂಟಿನ್ಯೂಸ್ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಆಗ್ತಾ ಇರೋದು ಭಾಳ ಮುಖ್ಯ ಆಗುತ್ತೆ ಇಂಡಸ್ಟ್ರಿಗೆ. ಸೊ ಈ ನಿಟ್ಟಿನಲ್ಲಿ ಈ ಪ್ರಯತ್ನ ಚಂದ್ರು ಸರ್ ಅವ್ರದ್ದು ಬಹಳ ಮುಖ್ಯವಾದ್ದು ಅಂತ ನಾನು ನಂಬಿದ್ದೀನಿ. ಏನೋ ಕೇಳ್ತಿದ್ರಾ ಸತೀಶ್? ಕೇಳ್ತಿದ್ರೆ ಏನಾದ್ರು? ಓಕೆ. ಮತ್ತು ಹೌದು, ಅಮೃತ್ ಅವರು ಒಳ್ಳೆಯ ಗೆಳತಿ, ಮತ್ತು ಚಂದ್ರು ಸರ್ರು ಬ್ಯಾನರು, ಮತ್ತು ರಾಜ್ಮೋಹನ್ ಸರ್ರು ಒಂದು ಒಳ್ಳೆ ಕತೆ. ಸೊ ಇದೊಂಥರ ಎಲ್ಲ ಸೇರಿ ಒಟ್ಟುಗೂಡಿ ನನ್ನನ್ನು ಇಲ್ಲಿ ಕರ್ಕೊಂಬಂದು ನಿಮ್ಮ ಮುಂದೆ ಕೂರಿಸಿದೆ ಅಂತ. ಅಮೃತ ಅವರೇ, ನಿಮಗೆ ಒಂದು ನಿಮಿಷ. ಕೃಷ್ಣ ಸರ್ ಹೇಳ್ತಾ ಇರೋದೇನು ಅಂದರೆ, ನಾಗಭೂಷಣ್ ಸರ್ ಅದನ್ನು ಮರ್ತೋಗಿದ್ರೆ ಅನಿಸುತ್ತೆ ಸರ್. ಇಲ್ಲ, ನಾಗಭೂಷಣ್ ಸರ್ನ ಮಾತಾಡಿ ಸರ್ ಅಂದರು. ಒಂದು 100 ಕಾಲು ನಾನು ಮಾಡಿಲ್ಲ, 3 ಕಾಲಿಗೆ ಒಪ್ಕೊಂಡಿದ್ದಾರೆ. ಕೃಷ್ಣ ಸರ್ ಅವ್ರು ಇರಲಿ ಅಂತ ಹೇಳಿ, ಈ ಪಾತ್ರಕ್ಕೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್, ಕಾಂಬೋ ಇರುತ್ತೆ ಸರ್, ಹಿಂದೆ ಹಿಟ್ ಆಗಿದೆ ಸರ್ ಅಂತೆಲ್ಲ ಅವರು ನಮಗೆ ಹೇಳಿನೇ ಮಾಡಿದ್ರು. ನಾನು 100 ಕಾಲ ಸರ್ವ್ ಮಾಡಿದ್ದೀನಿ. ಯಾಕೆ ನಾಗಭೂಷಣ್ ಅಂತ ಆರ್ಟಿಸ್ಟ, ಇನ್ನೊಬ್ರು ಮಾಡ್ಬೋದಲ್ಲ ಆ ಥರ ಅಂದರು. ಇಲ್ಲ ಸರ್, ನಾಗಭೂಷಣ ಚೆನ್ನಾಗಿರುತ್ತೆ, ಇನ್ನೊಬ್ರು ಕ್ರಿಯೇಟ್ ಮಾಡೋಣ, ಇನ್ನೊಬ್ಬ ನಾಗಭೂಷಣ್ ಕ್ರಿಯೇಟ್ ಮಾಡೋಣ. ಸರ್ ಕ್ರಿಯೇಟಲ್ಲಿ ಸದ್ಯಕ್ಕೆ ಬೇಡ ಸರ್, ಆಮೇಲೆ ನೋಡ್ಕೊಳ್ಳ. ಅಮೃತ ಅವರೇ, ಓಕೆ, ಥ್ಯಾಂಕ್ ಯು ಸರ್. ಒಂದೇ ನಿಮಿಷ, ಅಮೃತ ಅವರು ಮಾತನಾಡೋದಕ್ಕೂ ಮೊದಲು ವೇದಿಕೆಗೆ ನಮ್ಮ HM ರೇವಣ್ಣ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ವಿ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ಸಿನಿಮಾಟೋಗ್ರಾಫರ್ ಸುಜ್ಞಾನ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಸುಜ್ಞಾನ್ ಸರ್ ದಯಮಾಡಿ ಜಾಯಿನ್ ಆಗಬೇಕು. ಸುಜ್ಞಾನ್ ಸರ್ ನಮ್ಮ ಫಾದರ್ ಸಿನಿಮಾದ ಸಿನಿಮಾಟೋಗ್ರಾಫರ್, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಕಡೆ ಬನ್ನಿ ಸರ್. ಎಸ್ ಅಮೃತ ಅವರೇ, ಓಟಿ. ಎಸ್ ಅಮೃತ ಅವರೇ, ನಿಮ್ಮ ಸಿನಿಮಾ ಫಿಲ್ಮೋಗ್ರಫಿ ನೋಡಿದಾಗ ವಿಕಿಪೀಡಿಯಾದಲ್ಲಿ ಮೋಸ್ಟ್ ಆಫ್ ದ ಹೀರೋಸ್ ಒಂದು ಡಾಲಿ, ಧನಂಜಯ, ಇಲ್ಲ ಅಂದ್ರೆ ಕೃಷ್ಣ ಅವ್ರದೇ ಇದೆ. ಸೊ ಮೊನೋಟನಸ್ ಅಂತ ನಿಮ್ಗೆ ಅನಿಸ್ತಿಲ್ವಾ ಅಂತ? ಖಂಡಿತ ಇಲ್ಲ, ಅಂದ್ರೆ ಇಟ್ಸ್ ಅ ಬ್ಲೆಸ್ಸಿಂಗ್ ಅಲ್ವಾ. ಮತ್ತೆ ಜನ ಮತ್ತೆ ಇದೇ ಪೇರ್ನ ಮತ್ತೆ ನೋಡಬೇಕು ಅಂತ ಇಷ್ಟಪಡ್ತಾರೆ ಅಂತಂದ್ರೆ ಅದು ಹಿಂದೆ ಆಗೋದು. ಇವಾಗನೂ ಇನ್ನೂ ಯಾವುದೇ ಸಿನಿಮಾ ಮಾಡಬೇಕಾದ್ರೂ ಇನ್ನೂ ಫ್ರೆಶ್ ಕಾಂಬಿನೇಷನ್ ಅಂತಾನೆ ಕಾಣಿಸುತ್ತೆ. ಯಾರು ಯಾವತ್ತೂ ನನಗೆ ಇದುವರೆಗೂ ಹೇಳಿಲ್ಲ ಯಾಕೆ ಅವ್ರ ಜೊತೆ ಸಿನಿಮಾ ಮಾಡ್ತೀರಾ ಅಂತ.
ಬಟ್ ತುಂಬ ಖುಷಿ ಇದೆ. ಐ ಥಿಂಕ್ ರಿಪೀಟ್ ಆಗೋದು ಇಸ್ ಅ ಬ್ಲೆಸ್ಸಿಂಗ್ ಹೀರೋಯಿನ್ಸ್ಗೆ. ಅಂದರೆ ಈಗ ನನಗೂ ಈ ಸಿನಿಮಾ ಮಾಡಬೇಕಾದ್ರೆ ಹಾಗೆ ಅನಿಸಿದ್ದು, ಒಂಥರ ವಾಪಸ್ ನನ್ನ ಮನೇಲಿ ಹೆಂಗಿದ್ನೋ ಹಾಗೆ ಇರ್ತಾ ಇದ್ದೆ. ಬಿಕಾಸ್ ಶೂಟಿಂಗ್ ಇಲ್ಲ ಅಂತಂದ್ರೂ ನಮ್ಮ ಒಡನಾಟ ಆಲ್ಮೋಸ್ಟ್ ಎವ್ರಿಡೇ ಇರುತ್ತೆ. ನಮ್ಮೆಲ್ಲನ ಕೃಷ್ಣ ಅವ್ರಿಗೆ ಎವ್ರಿಡೇ ಆಲ್ಮೋಸ್ಟ್ ಕಾಲ್ ಮಾಡ್ತಾ ಇರ್ತೀನಿ. ಸೊ ನನಗೇನು ಡಿಫ್ರೆನ್ಸ್ ಆಗಿಲ್ಲ. ಸ್ಕ್ರೀನ್ ಮೇಲೆ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಐ ಥಿಂಕ್ ಆ ಕಂಫರ್ಟಬಿಲಿಟಿ ಇದ್ದಾಗ ಸ್ಕ್ರೀನ್ ಮೇಲೆ ಇಮೋಟ್ ಮಾಡೋದು ಈಸಿ ಅನಿಸುತ್ತೆ. ಸೊ ಈ ಸಿನಿಮಾ ನಾನು ಮಾಡೋದಕ್ಕೆ ಕಾರಣನೂ ಇವರೇನೆ. ಆಕ್ಚುಲಿ ಚಂದ್ರು ಸರ್ಗೂ 100 ಸತಿ ಕಾಲ್ ಮಾಡಿ ಇವ್ರನ್ನ ಹಾಕೊಳ್ಳೋದು. ಎಸ್, ಇದನ್ನ ನಾನು ಹೇಳ್ಬೇಕಿತ್ತು ಈಗ ಅಲ್ಲಿ. ಬಟ್ ಅವಾಗ ಅಂದ್ರೆ 4 ಕ್ವಶನ್ ಕೇಳ್ತೀವಿ, 4 ಕ್ವಶನ್ಗೆ ಅಷ್ಟೊಂದು ರೆಫರ್ ಮಾಡ್ತಾರೆ ಅಂತ. ಬಟ್ ಇವ್ರಿಗೆ ಮನ್ಸಲ್ಲಿ ಅನ್ಸಿರ್ಬೋದೇನೋ, ಸದ್ಯ ಕೇಳಿಲ್ಲ. ನನಗೂ ಡೌಟ್ ಬಂದೈತೆ, ಇಷ್ಟೊಂದು ರೆಫರ್ ಮಾಡ್ತಾರೆ, ಅವ್ರೇನೋ ತಪ್ಪು ತಿಳ್ಕೊಬೋದ ನನ್ನ ಬಗ್ಗೆ ಅಂತ. ಯಾಕೆ ಈ ಹೀರೋಯಿನ್ ಇಷ್ಟೊಂದು ಇವ್ರನ್ನೇ ಕ್ಯಾಸ್ಟ್ ಮಾಡಿ ಅಂತ ಇದಾರೆ ಅಂತ ಪುಣ್ಯಕ್ಕೆ ಕೇಳಿಲ್ಲ. ಥ್ಯಾಂಕ್ ಯು ಸರ್. ನಾನು ಸರ್ರೇ ಕೇಳಬೇಕು, ಸರ್ ನಿಮ್ಮ ಖುಷಿ ಇದೆ ತಾನೇ ನಾನು ಹಾಕೋದು ಸರ್ ಸಿನಿಮಾಗೆ? ಹಾಂ, ನನ್ನ ಖುಷಿ ಇಲ್ಲದೆ ಏನೂ ಕೆಲಸ ಮಾಡಲ್ಲ. ಥ್ಯಾಂಕ್ ಯು ಸರ್. ಕೃಷ್ಣ ಸರ್ ಹೇಳಿದ್ದಾರೆ ಅಂತಂದಲ್ಲ, ನಾನು ಖುಷಿ ಆಗಿದ್ದಕ್ಕೇನೆ ಅವರು ಹೇಳಿದ್ದಾರೆ. ಮತ್ತು ಆಮೇಲೆ ಅವ್ರ ಮೇಲೆ ತಪ್ಪು ತಿಳ್ಕೊಬೇಡಿ ಇಲ್ಲ ಸರ್. ಚೆನ್ನಾಗಿರುತ್ತೆ ನೋಡಿ, ವರ್ಕೌಟ್ ಆಗಿದೆ, ಪೇರು ನಿಮಗೆ ಒಳ್ಳೇದಂದ್ರೆ ಕರೆಕ್ಟ್ ಅನಿಸ್ತು ನನಗೆ. ಆ ಪಾತ್ರಕ್ಕೆ ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯಾ, ಸರಿ ಸರ್, ನನಗೇನು ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ, ನನಗೆ ಕಲಾವಿದೆ ಬೇಕಷ್ಟೇ ಅಂದರೆ ಚೆನ್ನಾಗಿ ಮಾಡಿದ್ಯಮ್ಮ, ಖುಷಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಯಿತಾ ಕ್ವಶನ್? ಥ್ಯಾಂಕ್ ಯು. ಚಂದ್ರು ಸರ್, ಸುದೀಪ್ ಸರ್ಗೆ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರಿ ನೀವು, ಅದು ಎಲ್ಲಿಗೆ ಬಂತು? ಆಮೇಲೆ ನಾನು ಯಾವತ್ತೂ ಮಾಧ್ಯಮ ಮಿತ್ರರು ನಮ್ಮನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು 5 ಸಿನಿಮಾ ಎಲ್ಲ ನಾನು ಯಾವತ್ತೂ ನಿಮಗೆ ಚಿರಋಣಿ ಸರ್. ಥ್ಯಾಂಕ್ ಯು. ಆಮೇಲೆ ಈ ಚಿತ್ರದಲ್ಲಿ ಇನ್ನೂ ಅವಿನಾಶ್ ಅವರಿದ್ದಾರೆ, ತಬಲಾ ನಾಣಿ ಅವರಿದ್ದಾರೆ, ಸಾಕಷ್ಟು ಕಲಾವಿದರುಗಳು ತುಂಬ ದಂಡೆ ಇದೆ. ಮುಂದಿನ ಒಂದು ಟೀಸರು ಟ್ರೈಲರಲ್ಲಿ ಎಲ್ಲರನ್ನೂ ಇದು ಮಾಡ್ತೀವಿ. ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ನಮ್ಮ ಟೀಮಲ್ಲಿ ಇರಲಿ. ಒಂದು ಒಳ್ಳೆ ಎಫರ್ಟು ಹಾಕಿದ್ದೀವಿ, ರಿಸಲ್ಟು ಪ್ರೇಕ್ಷಕರಿಗೆ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಚಂದ್ರು ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಎಸ್, ಗ್ರೂಪ್ ಫೋಟೋ. ಈ ಟೀಕೆ ಟಿಪ್ಪಣಿಗಳು, ನೆಗೆಟಿವ್ ಕಮೆಂಟ್ಸ್ಗಳು ಅಭ್ಯಾಸ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನೀವು ಟೀಕೆಗಳನ್ನು ಫೇಸ್ ಮಾಡೋ ಬಗೆ ಹೇಗೆ? ಸರ್, ನಮ್ಮ ತಂದೆ ಹೇಳ್ಕೊಟ್ಟಿದ್ದಾರೆ, ಮಗನೇ ಬೈಯೋರನ್ನ ನಮಗೆ ಒಳ್ಳೇದು ಮಾಡ್ತಾರೆ ಅಂತ ಅಂದ್ಕೊಳ್ಳೋ ಅಂತ. ಬೈದಾಗಲೇ ಸರ್ ನಾನು 5 ಸಿನಿಮಾ ಮಾಡಿದ್ದು. ಬೈದೇ ಹೋಗಿದ್ರಿ ಇನ್ನೊಂದು ಸಿನಿಮಾ ಮಾಡಿ ಮನೇಲಿ ಮಲಗಿರ್ತಿದ್ದೆ. ಬೈದಿದ ತಕ್ಷಣ ಚಂದ್ರು ಸಾಕಾಗ್ತಿಲ್ಲ ನೀನು ಕಬ್ಜಾಗಿ ಏನೋ ಅಂದ್ರಲ್ಲ, ಮಗನೇ ಮಾಡೋ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಅಂತ ಮಾಡ್ತಿದ್ದೀನಿ ಸರ್. ಈಗ 5 ಸಿನಿಮಾ ಮಾಡ್ತಿದ್ದೀನಿ, ಅದ್ರ ಮೇಲೆ ನೆಕ್ಸ್ಟ್ ಅನೌನ್ಸ್ ಮಾಡ್ತೀನಿ ನೋಡಿ ಸರ್. ಅಂದರೆ ನಾನು ಏನು ಹೇಳ್ತೀನಿ ಅಂದರೆ, ಬೈದಾಗ ನಮಗೆ ಬುದ್ಧಿ ಹೇಳ್ದಂಗೆ ಆಗುತ್ತೆ. ಸೊ ಕಮೆಂಟ್ಗಳನ್ನು ನನ್ನ ಜೀವನದಲ್ಲಿ ನಾನು ನೋಡಲ್ಲ. ಬಟ್ ನನಗೆ ನಿಮ್ಮಂಥವ್ರು ಹೇಳಿದಾಗ, ಓದಿದಾಗ, ಓಕೆ ತಪ್ಪಾಗಿದ್ದಾಗ ನನಗೆ ಅನಿಸುತ್ತೆ ಸರ್, ಸೆನ್ಸ್ ಇದೆ ನನಗೆ, ಭಾಳ ಚಕ್ರಗಳು ಚೆನ್ನಾಗಿ ಓಪನ್ ಆಗಿದೆ. ಓ ತಪ್ಪು ಮಾಡಿದ್ಯಾ, ಇದನ್ನು ತಿದ್ಕೋ, ಇದು ಸರಿ ಮಾಡ್ಕೋ, ಮುಂದಕ್ಕೆ ಹೋಗು, ಹೀಗೆ ಹೋಗ್ತಾ ಇರ್ತೀನಿ ಸರ್. ಆನಂದ್ ಪಂಡಿತ್ ಅನ್ನೋರು ನನ್ನ ಕೊಲಾಬರೇಷನ್ ಆಗ್ತಾರೆ ಅಂದರೆ ಎಷ್ಟೋ ಜನ ಮೀಟ್ ಮಾಡೋಕ್ಕೂ ಆಗಲ್ಲ. ನೀವು ರಿಲೀಸ್ ಇರಲಿ, ಇವತ್ತು ನನಗೆ ಬ್ಲೆಸ್ ಮಾಡಿ ಹಿಂದಿಗೆ ರೆಡಿ ಇದ್ದಾರೆ. ನನ್ನ ಕೊಲಾಬರೇಷನ್ ಟೀಮ್ ಹಂಗಿದೆ. ಅಂದರೆ ಇದೆಲ್ಲ ಆಗಿದ್ದು ಯಾವುದರಿಂದ ಹೇಳಿ? ಒಂದು ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಸಿನಿಮಾ ಬಂದಾಗ ಮಾಡಬೇಕು ಅಂದ್ಕೊಂಡೆ ಸರ್. ಎಷ್ಟು ಜನ ಅಂದ್ಕೊಂಡ್ರಿ ಇಂಡಸ್ಟ್ರಿ ಬೆಳೆಯುತ್ತೆ ಅಲ್ವಾ? ನನಗೂ ಅನ್ನಿಸ್ತು, ಮಾಡಿದೆ ಸರ್. ರಿಸಲ್ಟ್ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು, ನನ್ನ ದೇವ್ರು ಚೆನ್ನಾಗಿಟ್ಟಿದ್ದಾನೆ ನೋಡಿ. ನಂಗೆ ದೇವ್ರ ಥರ ಈ ಥರ ದೊಡ್ಡವರು ಇದ್ದಾರೆ, ಅವ್ರ ಜೊತೆ ಸಂಬಂಧಗಳು ಚೆನ್ನಾಗಿದ್ದಾವೆ. ಸಂಬಂಧಗಳು ಚೆನ್ನಾಗಿಟ್ಕೊಂಡು ಅಲ್ವಾ ಸರ್ ಜೀವನ ಚೆನ್ನಾಗಿರೋದು. ನಮ್ಮ ಸಾಹೇಬರು ಮಂಜುನಾಥ್ ಹೆಗಡೆ ಸಾಹೇಬರು ಅವ್ರು ಎಲ್ಲಿ ಬರಲ್ಲ ಸರ್, ಅವರೆಲ್ಲ ನನಗೆ ಹಿಂದೆ ಇದ್ದಾರೆ. ಬಿಕಾಸ್ ನಾನು ಉಳಿಸ್ಕೊಂಬಂದಿದ್ದೀನಿ. ಈಗ ನಮ್ಮ ನಾಗಭೂಷಣ್ ಅವ್ರು ಇರ್ಬೋದು, ನಮ್ಮ ಕೃಷ್ಣ ಅವ್ರು ಇರ್ಬೋದು, ನಾನು ಯಾವಾಗಲೂ ಗುಡ್ ಹ್ಯೂಮನ್ ಬೀಯಿಂಗ್ ಆಗಿ ಅವ್ರ ಜೊತೆ ಚೆನ್ನಾಗಿರ್ತೀನಿ. ದುಡ್ಡಲ್ಲಿ ಅಳಿಯೋಕ್ಕಾಗಲ್ಲ ಸರ್, ನಮ್ಮ ಕ್ಯಾರೆಕ್ಟ್ರಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಅಳಿಯೋದು. ಸೊ ನನಗೆ ನನ್ನ ತಂದೆ ಬೈದವ್ರ ಬಗ್ಗೆ ಕೋಪ ಮಾಡ್ಕೋಬೇಡ, ಬೈದಾಗ ಅದನ್ನು ಇನ್ನೂ ಸ್ವಲ್ಪ ತಿದ್ದುಕೊಂಡು ನೆಕ್ಸ್ಟ್ ಲೆವೆಲ್ಗೆ ಬಿಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಯಾರ ಬಗ್ಗೆ ಕಮೆಂಟ್ ಮಾಡ್ತಾರೆ ಗೊತ್ತಾ ಸರ್? ಬೆಳೀತಾ ಇರೋರ ಬಗ್ಗೆ ಕಮೆಂಟ್ ಮಾಡ್ತಾರೆ, ಮನೇಲಿ ಮಲಗಿರೋರ ಬಗ್ಗೆ ಏನು ಮಾಡ್ತಾರೆ ಅಲ್ವಾ ಸರ್? ಹಾಗಾಗಿ ಅದನ್ನು ಪಾಸಿಟಿವ್ ಆಗಿ ತಗೋತೀನಿ. ಸಿನಿಮಾ ಮಾಡೋಣ ಸರ್, ಏನು ಮಾಡಿದ್ರು ಕನ್ನಡ ಇಂಡಸ್ಟ್ರಿ, ದೇವ್ರು ಎಲ್ಲಿವರೆಗೂ ಅವಕಾಶ ಕೊಡ್ತಾನೋ ಅಲ್ಲಿವರೆಗೂ ಚೆನ್ನಾಗಿ ಮಾಡೋಣ. ಯಾವಾಗ ಬೇಡ ಅಂತ ಹೇಳ್ತಾನೋ ಆವಾಗ ಮನೆಗೆ ಹೋಗೋಣ. ನಾವು ರೈತರ ಮಕ್ಕಳು, ಅವಾಗೂ ತಲೆ ಕೆಡಿಸ್ಕೊಳ್ಳೋದು, ಜಮೀನಿದೆ, ಕೆಲಸ ಮಾಡೋಣ, ಅದಕ್ಕೂ ರೆಡಿ ಇದ್ದೀವಿ. ಅಮ್ಮ ಹಠ ಬಂತು, ನಿಜ ನೀವು ಹೇಳಿದ್ದು. ಯಾವಾಗ ಬಂತು ಗೊತ್ತಮ್ಮ? 2002 ಫೆಬ್ರವರಿ 14ನೇ ತಾರೀಕು ನಾನು ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ ಪ್ಲಾಟ್ಫಾರ್ಮಲ್ಲಿ ಮಲ್ಕೊಂಡಲ್ಲ, ಅವತ್ತು ಹಠ ಬಂತು. ಅವತ್ತೇ ಭಯ ಆಗಿಲ್ಲ ನಮ್ಗೆ. ಇಲ್ಲಿ ಯಾರು ನೆಂಟರು, ನಮ್ಮ ಮನೆ ಯಾವುದು ಅಂತ ಮೆಜೆಸ್ಟಿಕ್ ಪ್ಲಾಟ್ಫಾರ್ಮಲ್ಲಿ ಮಲಗಿದಾಗ ಯಾರೂ ಇಲ್ಲ, 100-150 ರೂಪಾಯಿ ಕಾಸಿತ್ತು. ಅವತ್ತೇ ಭಯ ಆಗಿಲ್ಲ. ಕಬ್ಜಾ ಅಂತ ಸಿನಿಮಾ ಮಾಡಿ 100 ಕೋಟಿ ಮೇಲೆ ಬಿಸ್ನೆಸ್ ಮಾಡಿ ಎಂಟೈರ್ ಪ್ಯಾನ್ ಇಂಡಿಯಾ, ಮತ್ತು ನಮ್ಮ ಸಾಹೇಬರು, ಮಿನಿಸ್ಟ್ರ್ ಸಾಹೇಬರು, ನಮ್ಮ ಇಂಥವ್ರು ಎಲ್ಲ ನನ್ನ ಜೊತೆಗಿದ್ದಾಗ ನನಗೆ ಯಾವುದಮ್ಮ ಭಯ? ಇನ್ನು 5 ಸಿನಿಮಾ ಅಲ್ಲ 50 ಸಿನಿಮಾ ಮಾಡ್ತೀನಿ ಸುದೀಪ್ ಸರ್ ಹೇಳಿದ್ಮೇಲೆ. ಸುದೀಪ್ ಸರ್ ಹತ್ರ ಯಾವಾಗ ಹೋದ್ರು ನನಗೆ ಬಾಚಿನ ಅಂತಾರೆ. ಉಪ್ಪಿ ಸರ್ ಹತ್ರ ಯಾವಾಗಲೂ ಹೋದ್ರು ನನ್ನ ಬಾ ನೀನು ಯಾವಾಗ ನಾನು ಕೇಳ್ಬೇಡ ಅನೌನ್ಸ್ ಮಾಡು ಅಂತಾರೆ. ಪ್ರೇಮ್ ಅವ್ರು ಇರ್ಬೋದು, ನನಗೆ ಸಿನಿಮಾ ಮಾಡಿರೋ ಎಲ್ಲರೂ ಅವ್ರ ಶಕ್ತಿ ಇದೆ.
ಯಾರೋ ಕೆಲವರು ಇರ್ತಾರಲ್ವಮ್ಮ, ಈಗ ಹಾಂ ಅಮ್ಮ, ಈ ವಿಚಾರದಲ್ಲಿ ನಾನು ನಿಮಗೆ ಹೇಳು ಅಂದರೆ ಹೇಳ್ತೀನಿ. ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ. ಪ್ಯಾನ್ ಇಂಡಿಯಾ ಅಂದರೆ ನಮ್ಮದೇ ಇಂಡಿಯಾ, ಕಂಡೋರ್ ಇಂಡಿಯಾ ಅಲ್ಲ, ನಮ್ಮದೇ ಇಂಡಿಯಾ. ಕನ್ನಡದ ಚಿತ್ರವನ್ನು ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತೊಗೊಂಡೋದಾಗ ಅಮ್ಮ, ಈಗ ಕನ್ನಡಕ್ಕೆ ಸಿನಿಮಾ ಮಾಡ್ತೀನಿ ನಾನು, ಚಿಕ್ಕ ಪಿಕ್ಚರೇ ಅಂದ್ಕೊಳ್ಳಿ, ಒಂದು 300 ಥಿಯೇಟ್ರಲ್ಲಿ ಹಾಕ್ಕೊಂಬಿಟ್ಟು ನನ್ನ ಮನೇಲಿ ಇದ್ರೆ ಸಾಕಾ? ಇದೇ ಪಿಕ್ಚರ್ನ ನಮ್ಮದೂ ಒಂದಿದೆ ಅಂಥೇಳಿ 3000 ಥಿಯೇಟ್ರ್ ಹಾಕಿದ್ರೆ ಎನಿ ಪ್ರಾಬ್ಲಮ್ ಅಮ್ಮ? ತಪ್ಪೇನಿಲ್ಲ ಅಲ್ಲ? ನಮ್ಮ ಚಿತ್ರನ ಬೇರೆ ಕಡೆ ತೊಗೊಂಡೋಗ್ಬೇಕು ಅನ್ನೋ ಡೈರೆಕ್ಟರ್ ಎಷ್ಟು ಜನ ಇದ್ದಾರಮ್ಮ? ಆಸೆ ಎಷ್ಟು ಜನ ಇದ್ದಾರಮ್ಮ? ಎಲ್ಲರೂ ಅಂದ್ಕೊಳ್ಳಿ ಅನ್ನೋ ನನ್ನ ಆಸೆ. ಇದರಿಂದ ನಮ್ಮದೇ ಇಂಡಸ್ಟ್ರಿ ಬೆಳೆಯುತ್ತಮ್ಮ. ಯಾವುದೋ ಸಿನಿಮಾ ಬಂದಾಗ ನಾವು ವಿಸಿಲ್ ಹೊಡ್ಕೊಂಡು ನೋಡ್ತೀವಿ. ಪ್ರಯತ್ನ ಮಾಡೋರಿಗೆ ನೀವು ಸಪೋರ್ಟ್ ಮಾಡಿದ್ದಕ್ಕೆ ನಾವೆಲ್ಲ ಬೆಳೆದಿರೋದು. ನಿಮ್ಮಗಳ ಸಪೋರ್ಟಿಂದನೇ ಇಂಡಸ್ಟ್ರಿ ಹಿಂಗೆ ಆಗಿರೋದು. ಅಮ್ಮ, ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲರೂ ಮಾಡಿ ಅಂತೀನಿ. ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಆಗುತ್ತೆ, ಚೆನ್ನಾಗಿ ಮಾಡಿ. ಬಟ್ ಪ್ಯಾನ್ ಇಂಡಿಯಾ ಮಾಡಬೇಡಿ ಅನ್ಬೇಡಿ. ನೀವು ಮಾಡೋ ಎಲ್ಲ ಸಿನಿಮಾನು ಎಲ್ಲ ಕಡೆ ಹೋಗಲಿ ಅಂತ ಆಸೆ ಪಡಿ. ಆಮೇಲೆ ಇನ್ನೂ ಒಂದು ವಿಚಾರ ಹೇಳ್ತೀರಮ್ಮ, ಸುಮ್ಮನೆ ಯಾರ್ಯಾರು ಮಾತಾಡ್ತಾರೆ ಅಮ್ಮ, ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಕ್ಕೆ ಭಾಳ ಕಷ್ಟ. ಯಾವುದೋ ಭಾಷೆಯಲ್ಲಿ ಹೋಗಿ ಒಂದು ಕನ್ನಡ ಸಿನಿಮಾನ ಇಟ್ಕೊಂಡು ತೆಲುಗು ಅಲ್ಲಿ, ತಮಿಳಲ್ಲಿ, ತೆಲುಗು ಅಲ್ಲಿ ಅಮ್ಮ, ಕಬ್ಜಾ ನಾನು ಸುಮಾರು ಒಂದು 35 ದೇಶದಲ್ಲಿ ರಿಲೀಸ್ ಮಾಡಿದ್ದೀನಿ. ಕತಾರ್, ಉಪ್ಪಿ ಸರ್ ಕರ್ಕೊಂಡು ಕತಾರಲ್ಲಿ ಪ್ರಮೋಷನ್ ಮಾಡಿದ್ದೀನಿ ಕನ್ನಡದೊಂದು ಸಿನಿಮಾ ಅಂತ. ಒಮಾನ್, ದುಬೈ, ಎಲ್ಲಿನ ಕೇಶವರ, ಎಲ್ಲಿನ ಆರ್ಚಂದ್ರು, ಒಮಾನಲ್ಲಿ ನಾನು ಇವೆಂಟ್ ಮಾಡಿದ್ದೀನಿ. ಅಂದರೆ ನನಗೆ ಗೊತ್ತಾಯ್ತಮ್ಮ, ಗಲ್ಫ್ ಕಂಟ್ರೀಸಲ್ಲಿ 300 ಥಿಯೇಟ್ರ್ ಇದೆ. ಎಷ್ಟಿದೆ ಗೊತ್ತಮ್ಮ? 300 ಥಿಯೇಟ್ರು ಕರ್ನಾಟಕದಲ್ಲಿ ಎಷ್ಟು ಬಿಸ್ನೆಸ್ ಆಗುತ್ತೋ ಅಷ್ಟಲ್ಲಿ ಆಗುತ್ತೆ. ಕ್ಯಾಪ್ಚರ್ ಮಾಡ್ತಿಲ್ಲ ಯಾರೂ. ನಾನು 4-5 ದಿನ ಅಲ್ಲಿದ್ದೆ. ಅಲ್ಲಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ ಜೊತೆಲ್ಲ ಮಾತಾಡಿದೆ. ನನಗೆ ಅನ್ನಿಸ್ತು ಸಿನಿಮಾದಲ್ಲಿ ಇಷ್ಟು ಪೊಟೆನ್ಷಿಯಲ್ ಇದೆ, ನಾವು ಯಾರೂ ತೊಗೊಳ್ತಾ ಇಲ್ವಲ್ಲ ಅಂತ. ನಮ್ದಮ್ಮ ಇಂಡಿಯಾನೇ ಬಿಟ್ಬಿಡಿ ಅಮ್ಮ, ಒಂದು ಒಳ್ಳೆ ಸಿನಿಮಾ ಮಾಡಿ ಕಾಂತಾರ ಥರನೋ ಈ ಥರದ ಫಾದರ್ ಥರ ಕಂಟೆಂಟ್, ಚೆನ್ನಾಗಿರೋ ಕಂಟೆಂಟ್ ಮಾಡಿದ್ರೆ ಅಮ್ಮ ನಮಗೆ ಓವರ್ಸೀಸ್ ಬಿಸ್ನೆಸ್ ಕ್ರೋಸ್ ಟುಗೆದರ್ ಬರುತ್ತೆ ಅಮ್ಮ. ಇದು ಪಾಪ ಮಾತಾಡಿದ್ರೆ ಕೆಲವರು ಅತಿಶಯೋಕ್ತಿ ಅಂದ್ಕೊಳ್ತಾರೆ, ಅಂದ್ಕೊಂಡ್ರೂ ಪರವಾಗಿಲ್ಲ. ನೀವು ಕೇಳಿದ್ದಕ್ಕೆ ಹೇಳ್ತಿದ್ದೀನಿ, ಪ್ಯಾನ್ ಇಂಡಿಯಾ ಎಲ್ಲರೂ ಮಾಡಿ. ನೀವು ಮಾಡೋ ಸಿನಿಮಾನ ಈಸಿ ಇಲ್ಲ. ನಾನು ಹೇಳೋದು, ನಾನು ಹುಡುಗರನ್ನ ಏನಕ್ಕೆ ಕರೆದೆ ಅಂದರೆ 5 ಲ್ಯಾಂಗ್ವೇಜ್ಗೂ ಈ ಪೋಸ್ಟ್ರ್ ಹೋಗಿ ಅಲ್ಲೆಲ್ಲ ವೈರಲ್ ಆಗೋದಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ ಅಂದರೆ, ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ, ಕ್ವಶನ್ ಕೇಳಿದಷ್ಟು ಈಸಿ ಅಲ್ಲ. ಎಲ್ಲ ಲ್ಯಾಂಗ್ವೇಜ್ಗೂ ತಲುಪಿಸ್ತೀವಲ್ಲ, ಇಂಡೈರೆಕ್ಟ್ಲಿ ಸ್ಯಾಂಡಲ್ವುಡ್ ಸ್ಮೆಲ್ ಅಮ್ಮ ಇದು ಹೋಗೋದು, ಸ್ಯಾಂಡಲ್ವುಡ್ ಸ್ಮೆಲ್ ಹರಡೋದು ಇದು. ಇದರಿಂದ ನಮ್ಮಗಳ ಎಫರ್ಟ್ ಇದೆ ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರಿಗೆ ಹೊರಟಾಗಿದೆ. ಇವತ್ತು ಎಲ್ಲ ಥರ ಸಿಂಗಲ್ ಲ್ಯಾಂಗ್ವೇಜು ಎಲ್ಲ ಥರನೂ ಬರ್ತಿದೆ. ತುಂಬ ವರ್ಷಗಳ ನಂತರ ಮತ್ತೆ ಕಾಣಿಸ್ಕೊತಾ ಇದೆ. ಇದು ಎಷ್ಟು ಟಚ್ ಆಯಿತು ಮತ್ತು ಡೈಲಾಗ್ ಬಗ್ಗೆ ಎಷ್ಟು ಒಂದು ಅಪ್ಡೇಟ್ ಆಗಿದ್ದೀರಾ? ಮಡಿವಂತಿಕೆ ಅದು ಯಾವಾಗಲೂ ನಾವು ಬರ್ತೀವಿ ಸರ್. ಅವಾಗ ಎಲ್ಲ ಮಠ ಸಿನಿಮಾದಿಂದನೇ ಮಡಿವಂತಿಕೆ ಎಲ್ಲ ಹೋಗಿದೆ ಅವಾಗ ಎಲ್ಲ ಆ ಥರ ಆಗಿಲ್ಲ. ಆ ಥರ ಎಲ್ಲ ಮಾಡಿದ್ವಿ, ಬರ್ತಿದ್ದೀವೆಲ್ಲ. ರೌಡಿಸಮ್ ಸಿನಿಮಾಗಳು ಬರೀಬೇಕಾದ್ರೆ ಯಾವ ಮಡಿವಂತಿಕೆನೂ ಇಟ್ಕೊಂಡಿಲ್ಲ. ಸೊ ಈಗ ಆಮೇಲೆ ಬೇರೆ ಥರ ರಾಜವಲಿ ಇರ್ಬೋದು ಎಲ್ಲನೂ ಬರ್ಕೊಂಡು ಹೋದಾಗ ಮಡಿವಂತಿಕೆ ಪ್ರಶ್ನೆ ಬರೋಲ್ಲ. ಆ ಸಿನಿಮಾಗೆ ಕತೆಗೆ ಏನು ಕೇಳುತ್ತೆ, ಆಮೇಲೆ ಆ ನೇಟಿವಿಟಿ ಹೇಗಿರುತ್ತೆ, ಅಲ್ಲಿ ಯಾವ ಲ್ಯಾಂಗ್ವೇಜ್ ಬಳಸ್ಬೋದು ನಾವು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಆ ರೀತಿ ಒಂದು ಸಿಚುವೇಶನ್ ಇಲ್ಲ. ಆಮೇಲೆ ಆ ರೀತಿ ಒಂದು ಮಡಿವಂತಿಕೆಂತ ಹೆಚ್ಚಾಗಿ ಒಂದು ಕಂಟೆಂಟ್, ಏನೋ ಒಂದು ಫಾದರ್ ಸೆಂಟಿಮೆಂಟ್, ಅಪ್ಪ ಮಗನ ಮಧ್ಯೆ ನಡೀತಾ ಇರೋ ಒಂದು ಕಥೆ ಆಗಿರೋದ್ರಿಂದ ಅಲ್ಲಿಗೆ ಬೇಕಾದ ಒಂದು ಸಂಭಾಷಣೆನ ನಾನು ಬರೀ ಟ್ರೈ ಮಾಡಿದ್ದೀನಿ. ಸೊ ಇದು ಮಡಿವಂತಿಕೆಂತ ಹೆಚ್ಚಾಗಿ ಒಂದು ಒಳ್ಳೆ ಸಂಭಾಷಣೆ ಇರೋ ಸಿನಿಮಾ ಅಂತ ಹೇಳ್ಬೋದು. ಚಂದ್ರು ಸರ್ ನಮಸ್ತೆ, ಕಾರ್ತಿಕ್ ಪ್ರಜಾ ಟಿವಿಯಿಂದ ಸರ್. ಸೊ ನನ್ನ ಪ್ರಶ್ನೆ ನಿಮಗೇನಂದರೆ ಸರ್, ಇದುವರೆಗೂ ಮಾಸ್ ಡೈಲಾಗ್ಗಳನ್ನ ತುಂಬ ಚೆನ್ನಾಗಿ ಬರ್ಕೊಂಡು ಬಂದಿದ್ದೀರಾ ನೀವು. ಈ ಟೈಟ್ಲು ನೋಡಿದರೆ, ಈ ಮೋಷನ್ ಪೋಸ್ಟರ್ ನೋಡಿದರೆ ತುಂಬ ಎಮೋಷ್ನಲ್ ಇದೆ ಅಂತ ಅನಿಸ್ತದೆ. ಸೊ ನೀವು ಯಾವ ಥರ ತಯಾರಿ ಮಾಡಿಕೊಂಡ್ರಿ ಈ ಥರ ಈ ಸಿನಿಮಾಗೆ ಡೈಲಾಗ್ ಬರೆಯೋಕ್ಕೆ ಅಂತ ಕೇಳ್ಬೋದಾ? ಈ ಸಿನಿಮಾಗೆ ನನಗೆ 3 ಪೇಮೆಂಟ್ ಕೊಟ್ಟಿದ್ದಾರೆ. ಸರಿ ಆಯಿತಾ, ಬೇರೆಯವ್ರಿಗೆ ಗೊತ್ತಿಲ್ಲ ನನಗೆ. ಈ ಸಿನಿಮಾಗೆ ನಾನು 3 ಪೇಮೆಂಟ್ ತೊಗೊಂಡಿದ್ದೀನಿ. ಅದು ಚಂದ್ರು ಅವರ ಪ್ಯಾಷನ್. ಈಗ ನಾನು 1 ವರ್ಷ ಬರೆದೆ, ಇನ್ನು ಮತ್ತೆ ಇಂಪ್ರೂವೈಸ್ ಮಾಡಿ ಸ್ಕ್ರೀನ್ ಪೇ ತೊಗೊಬಂದರು, 2nd ಪೇಮೆಂಟ್ ಅಂದೆ, ಅದನ್ನು ಕೊಟ್ಟಿದ್ದಾರೆ. ಮತ್ತೆ ಇಂಪ್ರೂವೈಸ್ ಮಾಡಿ ತೊಗೊಬಂದರು, 3ನೇ ಪೇಮೆಂಟ್ ಆಗುತ್ತೆ ಅಂದರೆ ಅದನ್ನು ಕೊಟ್ಟಿದ್ದಾರೆ. ಸೊ ಅದು ಅವರ ಒಂದು ಇಲ್ಲ ಸರ್, ಮೇಲೆ ಇರೋ ಪ್ರೀತಿ ತೋರಿಸುತ್ತೆ. ನಮ್ಮ ಮಂಜುವರ ಬಗ್ಗೆ ಹೇಳ್ತೀನಿ, ಸಾರಿ ಬ್ರದರ್. ಸರ್ 2ನೇ ವರ್ಷ ಸ್ವಲ್ಪ ಚೇಂಜ್ ಆಗಿದೆ, ಚೂರು ಡೈಲಾಗ್ ಬರೀ ಸರ್ ಪೇಮೆಂಟ್ ಆಗುತ್ತೆ ಅಂದರು. ಸರ್ ನಾನು ಸಿನಿಮಾ ಮಾಡ್ತಾರೆ, ನಿಮ್ಮ ಪೇಮೆಂಟಿಗೆ ಎದುರ್ಕೊಳ್ಳೋಕ್ಕಲ್ಲ ಸರ್. ಜನ ನನ್ನ ಬೈಬಾರ್ದು ಮಂಜು ಸರ್, ನಿಮ್ಮ ಅಭಿಮಾನಿ ಕೂಡ. ನೀವು ಎಂಥ ಡೈಲಾಗ್ ಬರೀತೀರಾ ಅಣ್ತಮ್ಮಿಂದ ಹಿಡಿದು ಹಂಗೆ ಜನಕ್ಕೆ ಇಷ್ಟ ಆಗಬೇಕು. ಕ್ಲಾಸಿಕಲ್ಲಿ ಬರೀನಿ ಸರ್, 2ನೇ ಪೇಮೆಂಟು ಕೊಡ್ತೀನಿ ಅಂದೆ, ಕೊಟ್ಟಿದ್ದೀನಿ ಕೂಡ ಸರ್. ಕೊಟ್ಟಿದ್ದಾರೆ ಎಲ್ಲನೂ. ಅದನ್ನು ಹೇಳ್ತಾ ಇದ್ದೀನಲ್ಲ, ಅವರ ಪ್ಯಾಷನೇಟ್ ಅದು. ಯಾಕೆಂದರೆ ಸಿನಿಮಾ ಹೇಗೆ ಬರಬೇಕು, ಚೆನ್ನಾಗಿ ಬರಬೇಕು ಅನ್ನೋದು ಒಂದು ನಿಂತ್ಕೊಂಡು ಜೊತೆಲಿ ಕೊನೆ ತನಕ ಮಾಡೋದಿದೆಯಲ್ಲ, ಅದು ಅವ್ರ ಪ್ಯಾಷನ್. ನಿಜವಲ್ಲ ಸಿನಿಮಾ ಮೇಲೆ ಅವ್ರಿಗಿರೋ ಪ್ರೀತಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಹಾಗೆ 3 ವರ್ಷ ಬರ್ತಿದ್ದೀನಿ. ಸೊ ಆ ಡೈಲಾಗ್ ಹೇಗೆ ಬರಬೇಕು, ನೀವು ಹೇಳಿದ್ರಿ ಎಮೋಷನ್ಸ್ ಬರ್ತಿದ್ದೀರಾ ಅಂತ. ಖಂಡಿತ ಎಮೋಷನ್ಸ್ ಎಲ್ಲ ಬರೆದಾಗಿದೆ ನಾನು. ಸವಾರಿ ಸಿನಿಮಾ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಸಿನಿಮಾಗಳ ಸುಮಾರು ಸಿನಿಮಾ ಬರ್ತಿದ್ದೀನಿ.
ಸೊ ಎಮೋಷನ್ಸು ಹ್ಯಾಂಡಲ್ ಮಾಡಿದ್ದೀನಿ, ಪಂಚಿಂಗು ಇದೆ, ಕಾಮಿಡಿನೂ ಇದೆ. ಸೊ ನಮ್ಮ ನಾಗಭೂಷಣ್ ಅವರು ಇರ್ಬೋದು, ಮತ್ತು ಡಾಲಿ ಕೃಷ್ಣ ಅವರು ಇರ್ಬೋದು, ಎಲ್ಲ ಕಾಮಿಡಿಯಲ್ಲಿ ಒಳ್ಳೆ ಪಂಚ್ ಇರುವಂಥ ಆ್ಯಕ್ಟರ್ಗಳು ಇವರೆಲ್ಲ. ಸೊ ನಾವು ಡೈಲಾಗ್ ಬರೆಯೋದು ಮುಖ್ಯ ಅಲ್ಲ, ಅದನ್ನು ಯಾವ ರೀತಿ ಸ್ಕ್ರೀನ್ ಮೇಲೆ ಪಂಚ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ಡೈಲಾಗ್ ವಿಚಾರದಲ್ಲಿ ತುಂಬ ಅದ್ಭುತವಾಗಿರುತ್ತೆ. ಇನ್ನು ಪ್ರಕಾಶ್ ರೈ ಅವರು ಮಾಡಿದ್ದಾರೆ, ಅವರ ಒಂದು ಪಾತ್ರ ಇರ್ಬೋದು, ಎಲ್ಲವೂ ಕೂಡ ನಮ್ಮ ಹೀರೋಯಿನ್ ಅವ್ರ ಪಾತ್ರ ಇರ್ಬೋದು, ಪ್ರತಿಯೊಂದು ಪಾತ್ರಗಳು ಅದ್ಭುತವಾಗಿದೆ. ಸೊ ನನಗೂ ಡೈಲಾಗ್ ಬರೋಕ್ಕೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು. ಚಂದ್ರು ಸರ್, ನಿಮಗೇನೆ ತಾಯಿ ಪಾತ್ರ ಇಲ್ವಾ ಅಂತ ಕೇಳ್ತಾ ಇದ್ದೀನಿ ಈ ಫಿಲ್ಮಲ್ಲ ಸರ್? ಬಿಕಾಸ್ ಐ ಆಮ್ ಓನ್ಲಿ ಹಿಯರಿಂಗ್. ನೀವು ಇಷ್ಟು ಕ್ವಶನ್ ಕೇಳಿದ್ರೆ 60-70 ಸೀನ್ ಇದೆ, 70 ಕ್ವಶನ್ ಹೇಳಿದ್ರೆ ಫಿಲ್ಮ್ ನೋಡ್ದಂಗೆ ಆಗ್ಬಿಡುತ್ತೆ. ಪ್ಲೀಸ್ ನೀವು ಸಿನಿಮಾ ನೋಡಿ ಸರ್. ಡೆಫಿನೆಟ್ಲಿ ಒಂದು ಒಳ್ಳೆ ಗುಡ್ ಸಿನಿಮಾ ನೋಡಿದ ಫೀಲ್ ಆಗುತ್ತೆ. ಒಂದು ಕನ್ನಡದಿಂದ ಒಂದು ಒಳ್ಳೆ ಫೀಲ್ ಗುಡ್ ಮೂವಿ ನೋಡ್ತೀರಾ ಸರ್. ಆಮೇಲೆ ಸಾರಿ ಸರ್, ಎಲ್ಲರಿಗೂ ಒಂದು ವಿಚಾರ ಹೇಳಬೇಕು. ಒಂದು ಸಿನಿಮಾ ಅಂದರೆ ಅಷ್ಟು ಈಸಿಯಾಗಿ ಆಗಲ್ಲ. ನಮ್ಮ ನವೀನ್ ಅವರು ಕೂಡ ಡೈರೆಕ್ಷನ್ ಮಾಡಿದ್ದಾರೆ, ಇಷ್ಟೆಲ್ಲ ಕನಸು ಕಟ್ಕೊಂಡು ಸಿನಿಮಾ ಮಾಡ್ತಾರೆ. ಒಂದೊಂದು ಸ್ಟೆಪ್ಪು ನೋಡಿದರೆ ನಾವೊಂದು ಮೋಷನ್ ಪೋಸ್ಟು ನೋಡ್ಬಿಟ್ವಿ. ಇದರಿಂದ ಒಂದು ಸೈನ್ಯ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು. ನಾನು ಕಬ್ಜದಲ್ಲೆಲ್ಲ ಬಿಡಿ ಸರ್, ನೀವು ಬಿಲೀವ್ ಆರ್ ನಾಟ್, ಕಬ್ಜಾ ನೋಡಿದ್ರು ಮಾತಾಡಿದ್ರು ಹೋದರು. ನಮ್ಮ ಟೀಮ್ ಇದ್ರು ಸರ್, ಒಂದೊಂದು BP ಟ್ಯಾಬ್ಲೆಟ್ನ ಜೋಬಲ್ಲಿ ಇಟ್ಕೊಂಡಿದ್ವಿ. ನಿದ್ದಾಗ 2 ಅವರೇ ಮಾಡಿರೋದು. ಒಂದು ಕಂಟೆಂಟ್ ತರಬೇಕಾದ್ರೆ ಒಂದು ಪ್ಯಾಷನ್ ಟೀಮ್ ಹೆಂಗೆ ಕೆಲಸ ಗಂದು ವೆಪನ್ ಥರ ಮಾಡ್ತೀವಿ. ಸೊ ನಾವು ಇಲ್ಲಿ ಅಷ್ಟೇ ಮೋಷನ್ ಪೋಸ್ಟು ಮ್ಯೂಸಿಕ್ ಚೆನ್ನಾಗಿಲ್ಲ, ಅವ್ರಿಗೆ ಇದು ಲೈವ್ಗಳಾಗ್ಸಿ, ಚೆನ್ನೈಯಲ್ಲಿ ಹೋಗಿ ಲೈವ್ ಹಾಕ್ಸಿ, ಇಷ್ಟೆಲ್ಲ ಮಾಡೋದು ಒಂದು ಟೀಮ್. ನಾನೊಬ್ಬ ಅಲ್ಲ, ಡೈರೆಕ್ಟರ್ ಒಬ್ಬ ಅಲ್ಲ, ಆ್ಯಕ್ಟ್ರುಗಳು ವರ್ಕ್ ಮಾಡಿದ್ಮೇಲೆ ಅದ್ರ ಹಿಂದೆ ಬಿಹೈಂಡ್ ಒಂದು ಟೀಮ್ ಇರುತ್ತೆ. ಅಂಥ ಒಂದು ಟೀಮಲ್ಲಿ ನನ್ನ ಟೀಮಲ್ಲಿ ಒಬ್ಬ ಸೇನಾಧಿಪತಿ ಇದ್ದಾರೆ, ಮಂಜು ಬಂದಿರಿ ಸರ್. ಇವರೆಲ್ಲ ಸರ್, ಮಂಜು ಅಂತ ನನ್ನ ಕಬ್ಜಾಗೂ ಡೈರೆಕ್ಟ್ರು, MLA ಅಂತ ಒಂದು ಸಿನಿಮಾ ಮಾಡಿದ್ರು. ಅದಾದಮೇಲೆ ಅಷ್ಟು ದೊಡ್ಡ ಮನುಷ್ಯ ಅಂದರೆ ನಮಗೆ ಬಂದು, ಅಣ್ಣ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಂದು ಕಬ್ಜಾಗೆ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ರು. ಇದನಿಗೊಂದು ದೊಡ್ಡ ಭವಿಷ್ಯ ಇದೆ ಸರ್. ನಾನೇ ಹೇಳಿದ್ದೀನಿ, ನಾನೇ ನಿನ್ನ ಡೈರೆಕ್ಟರ್ ಮಾಡ್ತೀನಿ ಮಂಜು ಅಂತ ಪ್ರಾಮಿಸ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ಕನ್ನಡದ ಪ್ರತಿಭೆ. ಹಂಗಂತ ಮಂಜುನ ಡೈರೆಕ್ಟರ್ ಮಾಡಿಲ್ಲ ಅಂತಲ್ಲ, ಅಣ್ಣ ನಾನು ಇನ್ನೂ ಸ್ವಲ್ಪ ಕಲ್ತು ಮಾಡ್ತೀನಿ ಹಿರಿಯಣ್ಣ ಅಂತೇಳಿ ಮ್ಯಾಕ್ಸ್ ಡೈರೆಕ್ಟ್ರ್, ಈಗ ಕಬ್ಜಾ ಡೈರೆಕ್ಟ್ರು, ಅಣ್ಣ ನಿಮ್ಮ ಹತ್ರ ಕಲಿತೆ ಮ್ಯಾಕ್ಸಿಗೆ ಕರೆದ್ರು ನಾನು ಮ್ಯಾಕ್ಸ್ ಡೈರೆಕ್ಟ್ರು ಅಂದರು. ಹಂಗಂತ ನಾನು ರಾಜಮೋಹನ್ ಅವ್ರಿಗೆ ಕತೆಗೋಸ್ಕರ ಕೊಟ್ಟೆ. ಸೊ ಇಲ್ಲಿ ಏನು ಹೇಳಕ್ಕೆ ಬಂದೆ ಅಂದರೆ, ನಮ್ಮ ಮಂಜು ಈ ಚಿತ್ರಕ್ಕೆ ಫಾದರ್ಗೂ ಅಷ್ಟೇ ಇಮಿಡಿಯೇಟಾಗಿ ಬಂದು ಮ್ಯಾಕ್ಸಿಂದ ಬಂದು ಅಣ್ಣ ಬೇಗ ಮುಗಿಸೋಣ ಅಂತೇಳಿ ನಿಂತ್ಕೊಂಡು ಒಂದು 5-6 ಜನ ನಮ್ಮ ಟೀಮ್ ಹುಡುಗರಿಗೆಲ್ಲ, ಭರತ್, ಮನೀಶ್ ಬನ್ನಿ, ಇವರೆಲ್ಲರೂ ಸರ್ ಬನ್ನಿ, ನಮ್ಮ ಡೈರೆಕ್ಷನ್ ಟೀಮ್ ಹುಡುಗರು ಬನ್ನಿ ಸರ್. ನೀವು ನಂಬಲ್ಲ, ರಾತ್ರಿ ಎಲ್ಲ ಆಫೀಸಲ್ಲೇ ಮಲಗಿ ನಿಂತು, ಚಿಕ್ಕ ಪಿಕ್ಚರ್ ಆದರೂ ಕೂಡ ಅಣ್ಣ ಪೋಸ್ಟರ್ ಇಲ್ಲೊಂಚೂರು ಏನೋ ಕರೆಕ್ಷನ್ ಇದೆ, ಸೆಂಟ್ರಲ್ ಇರ್ಬೇಕು ನೇಮು, ಅಲ್ಲಿ ಆನಂದ್ ಪಂಡಿತ್ ಅವ್ರು ಇರಬೇಕು, ಇವ್ರು ಇರಬೇಕು. ಎಷ್ಟು ಡೆಡಿಕೇಟ್ ಮಾಡ್ತಾರೆ ಅಂದರೆ ಸರ್, ಇದು ಬರೀ ಫಾದರ್ ಆಗಲಿ RC2SFR ಸಿನಿಮಾ ನಾನು ಒಬ್ಬಂದಲ್ಲ, ಅಥವಾ ಇದಲ್ಲ, ಟೀಮ್ ವರ್ಕ್ ಸರ್. ನಮ್ಮ ಭರತ್ ಅಸಿಸ್ಟೆಂಟ್ ಡೈರೆಕ್ಟ್ರು ನೆನ್ನೆಲ್ಲ ನಿದ್ದೆ ಮಾಡಿಲ್ಲ, ಮೊನ್ನೆಲ್ಲ ನಿದ್ದೆ ಮಾಡಿಲ್ಲ. ಒಂದೊಂದು ಚಿಕ್ಕ ಮ್ಯೂಸಿಕ್ಗೆ ಮಂಜು ಅಣ್ಣ ಲೈವ್ ಆಗದೆ ಬಿಡಲೇಬಾರ್ದಣ್ಣ ಅಂತೇಳಿ ಚೆನ್ನೈಗೆ ಹೋಗಿ ಲೈವ್ ಇಡೀ ಟೀಮ್ನ ಕರೆಸಿ ಮಾಡೋಣ ಅಂತೇಳಿ ಮ್ಯೂಸಿಕ್ ಮಾಡಿಸ್ಕೊಂಡು, ಶಂಕರ್ ಅವನೊಂದು ಡಿಸೈನ್ ತರಿಸ್ಕೊಂಡು, ಮೌನೇಶ ಅಂದರೆ ನಾನು ಏನು ಹೇಳಕ್ಕೆ ಕೊಟ್ಟೆ ಅಂದರೆ ಸರ್, ಸುಮ್ಮನೆ ನೋಡ್ತೀವಿ, ಚೆನ್ನಾಗಿದೆ ಅಂತೀವಿ, ಚೆನ್ನಾಗಿಲ್ಲ ಅಂತೀವಿ, ಒಂದು ಕಮೆಂಟ್ ಹಾಕ್ತೀವಿ, ಎಲ್ಲ ಓಕೆ, ಎಲ್ಲ ರೈಟ್ಸು ಇದೆ. ಅದರಿಂದ ಇವ್ರದ್ದು ಗೊತ್ತಾಗಬೇಕು ಅಂತ ಕರೆದೆ. ಮಂಜು ಇವತ್ತೇನು ಮೋಷನ್ ಪೋಸ್ಟ್ ನೋಡಿದೆ ಸರ್, ಅದಕ್ಕೆ ಮೈನ್ ಪಿಲ್ಲರ್ ನನಗೆ ನಮ್ಮ ಮಂಜು ಎಫರ್ಟ್ ಸರ್. ಥ್ಯಾಂಕ್ ಯು ಮಂಜು. ಒಂದು ಒಳ್ಳೆ ಫೀಲ್ ಗುಡ್ ಮೋಷನ್ ಪೋಸ್ಟ್ಗೆ ಎಫರ್ಟು ಮಂಜುದು, ಡೇ ಆ್ಯಂಡ್ ನೈಟ್. ಥ್ಯಾಂಕ್ ಯು ಸರ್. ಸರ್ ನನ್ನ ಪ್ರಶ್ನೆ ಅರ್ಧಕ್ಕೆ ನಿಲ್ತು. ಸರ್ ಇಲ್ಲಿ ನನ್ನ ಪ್ರಶ್ನೆ ಅರ್ಧಕ್ಕೆ ನಿಲ್ತು. ನನ್ನ ಪ್ರಶ್ನೆ ಮಂಜು ಸರ್ಗೆ. ಸರ್ ಇಲ್ಲಿ ತನಕ ನಿಮ್ಮ ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೀವಿ, ತನಕ ತುಂಬ ಚೆನ್ನಾಗಿ ಒಂದು ಕಂಟೆಂಟ್ ಹೇಳಿದ್ರೆ, ಅಂದರೆ ತಂದೆ ಎಷ್ಟು ಅವಶ್ಯಕತೆ ಅಂತ ಅನ್ನೋದು. ಬಟ್ ನಿಮ್ಮ ಲೈಫಲ್ಲೂ ತುಂಬ ದೊಡ್ಡ ಸಾಥ್ ಅಂದರೆ ನಿಮ್ಮ ತಂದೆಯವರು. ಯಾಕಂದರೆ ಇಂಡಸ್ಟ್ರಿ ಆಗಲಿ ಅಥವಾ ನಿಮ್ಮ ಕೆರಿಯರ್ ಉದ್ದಕ್ಕೂ ಜೊತೆಯಾಗಿ ನಿಂತಿರೋರು. ಈ ಸಿನಿಮಾ ಮಾಡೋಕೆ ಒಂದಷ್ಟು ಫೀಲ್ ಇರುತ್ತಲ್ಲ ಸರ್, ಈ ಸಿನಿಮಾ ಒಂದು ಟ್ರಿಬ್ಯೂಟ್ ಆಗುತ್ತೆ ತಂದೆಗೆ, ನಿಮ್ಮ ತಂದೆಗೆ ಮತ್ತು ಎಲ್ಲ ತಂದೆಗೂ ಅನ್ನೋ ವಿಚಾರದಲ್ಲಿ. ಅಲ್ಲ, ಡೆಫಿನೆಟ್ಲಿ ಟ್ರಿಬ್ಯೂಟ್ ಆಗುತ್ತೆ. ಬಟ್ ಆಗಲೇ ನಮ್ಮ ಡೈರೆಕ್ಟರ್ ಹೇಳ್ದಂಗೆ, ಅಂದರೆ ಫೀಲ್ ಒಂದೇ ಇರುತ್ತೆ, ಬಟ್ ಅಪ್ರೋಚ್ ಮಾಡೋ ರೀತಿ ಬೇರೆ ಇರುತ್ತೆ. ಈಗ ಎಲ್ರಿಗೂ ತಂದೆ ಅಂದ್ರೆ ಇಷ್ಟ, ಬಟ್ ನಾವು ಈಗ ನಾನೊಂದು ಸ್ವಲ್ಪ ಮಾತಾಡಿದ್ರೆ ಕೆಲವರು ಜಾಸ್ತಿ ಮಾತಾಡೋದು, ಕೆಲವರು ಮಾತಾಡ್ಸಲ್ಲ. ಬಟ್ ಮಾತಾಡದೇ ಇದ್ರೂ ಒಂದು ಫೀಲಲ್ಲಿ ಇರ್ತಾರೆ, ಒಂದೊಂದು ಗೌರವ ಕೊಡ್ತಾರೆ. ಸೊ ಆ ರೀತಿ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಅದು ಡೆಫಿನೆಟ್ಲಿ ಪ್ರತಿಯೊಬ್ಬರು ಫಾದರ್ಗೆ ಒಂದು ಟ್ರಿಬ್ಯೂಟು, ಪ್ಲಸ್ ಅವರು ಏನೇನು ನಮ್ಮ ಲೈಫಲ್ಲಿ ಮಾಡ್ಕೊಂಡ್ಬಂದಿದ್ದಾರೆ ಅದಕ್ಕೆಲ್ಲ ಅದಕ್ಕೊಂದು ರೆಸ್ಪೆಕ್ಟ್, ಎವ್ರಿಥಿಂಗ್ ಇದ್ದೇ ಇರುತ್ತೆ ಸಿನಿಮಾದಲ್ಲಿ. ಥಿಯೇಟ್ರಲ್ಲಂತೂ ನಿಜವಾಗ್ಲೂ ಖುಷಿ ಪಡ್ತೀರಾ. ಚಂದ್ರು ಸರ್, ಶಶಿ ಪ್ರಸಾದ್ ಇಲ್ಲಿ ಯಾವುದಾದ್ರೂ ಒಂದು ಸಂದರ್ಭ ಇರುತ್ತಲ್ಲ ಸರ್, ಒಂದು ಸೀನ್ ಮಾಡುವಾಗ ನನ್ನ ತಂದೆಗೂ ಜೊತೆಗೂ ಈ ಥರದ್ದೊಂದು ಯಾವುದೋ ಒಂದು ಸೀನ್ ಆಗಿತ್ತು, ಯಾವುದೋ ಒಂದು ದೃಶ್ಯ ಆಗಿತ್ತು ಅನ್ನೋ ಥರ. ಇಲ್ಲ, ಆ ಥರದ್ದು ಯಾವುದೂ ಆಗಲಿಲ್ಲ ನನಗೆ. ಅದೇ ಹೇಳಿದ್ನಲ್ಲ, ಫೀಲ್ ಅದೇ ಇರುತ್ತೆ, ಬಟ್ ಅಪ್ರೋಚ್ ತುಂಬ ಬೇರೆ ಬೇರೆ ರೀತಿ ಇರುತ್ತೆ. ತುಂಬ ಇದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ನಡೆಯುವಂಥ ವಿಷಯಗಳು, ಅದ್ರಲ್ಲಿ ಅಲ್ಲಿದಂಥ ಪ್ರಾಬ್ಲಮ್ಗಳು. ಸೊ ಆ ಥರ ಪ್ರಾಬ್ಲಮ್ಸ್ ಲೈಫಲ್ಲಿ ನಾನು ಫೇಸ್ ಮಾಡಿಲ್ಲ. ಸೊ ಅದು ಕಂಪ್ಲೀಟಾಗಿ ಡಿಫ್ರೆಂಟ್ ಅನುಭವ ನನಗೆ ಅದು. ಸರ್ ನಮಸ್ತೆ. ನನ್ನ ಪ್ರಶ್ನೆ ಬಂದ್ಬಿಟ್ಟು ಮಂಜು ಸರ್ಗೆ. ಸರ್ ಇಲ್ಲಿ ಸರ್ 1 ಸೆಕೆಂಡ್ ಸರ್, ಅಪ್ಪ ಮಗಳ ಸಂಬಂಧ
ಅಪ್ಪ ಮಗಳ ಕಾಂಬಿನೇಷನಲ್ಲಿ ಒಂದು ತುಂಬ ಆರ್ಟ್ ಟಚ್ ಆಗುವಂಥ ಅವಾರ್ಡ್ ಸಿನಿಮಾ ಬರ್ತದೆ. ಯಾವುದು? ಕಾಂಜೀವರಂ. ಹಾಂ, ತುಂಬ ಆರ್ಟ್ ಟಚ್ ಆಗುವಂಥ ಒಂದು ಸಿನಿಮಾ. ಅಲ್ಲಿ ತುಂಬ ಅದ್ಭುತವಾದ ಅಭಿನಯ ಕೊಟ್ಟಿದ್ರು. ಇಲ್ಲಿ ಹೇಗೆ ಅನಿಸ್ತು ನಿಮಗೆ? ಸರ್ ನಾನು ಹೇಳಿದಲ್ಲ, ನನಗೆ ಗೊತ್ತಾಗುತ್ತೆ ಸರ್. ಒಂದು ಯಾವಾಗಲೂ ಫೀಲ್ ಗುಡ್ ಮೂವೀಸು ಎಲ್ರಿಗೂ ಇಷ್ಟ ಆಗೋದು ಒಂದು ಲೈನ್ ಇದ್ದಾಗ ಇಷ್ಟ ಆಗುತ್ತೆ. ನನಗೆ ಅವ್ರು ಯಾರೋ ಗೊತ್ತಿಲ್ಲ ಸರ್, ಬಂದು ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಒಂದು ಕತೆ ಹೇಳ್ತೀನಿ ಅಂತ ಹೇಳಿದಾಗ ನನಗೆ ಟಚ್ ಆಗಿ ಇಷ್ಟು ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಒಬ್ಬರ ಮೇಲೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ನನಗೆ ಇಷ್ಟ ಆಗಿದೆ, ಇದೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ನಾನು ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ. ಸೊ ನನಗಿಷ್ಟ ಆದಮೇಲೆ ಇವ್ರ ಕತೆ ಹೇಳಿಸಿದೆ, ಅವ್ರು ಒಪ್ಕೊಂಡ್ರೆ ಮಾಡ್ತೀನಪ್ಪ ಅಂದೆ. ಅವ್ರಿಗೂ ಇಷ್ಟ ಆಗಿದೆ, ಅವ್ರ ವೈಫ್ಗೆ ಇಷ್ಟ ಆಗಿದೆ. ನಾಗಭೂಷಣ್ ಅವ್ರಿಗೆ ಹೇಳಿದೆ, ಖುಷಿಪಟ್ಟರು. ಸೊ ಸುಜ್ಞಾನ್ ಅವರು ಅಷ್ಟೇ, ಸರ್ ಏನು ಸರ್ ಕತೆ ಅಂದರು. ನಮ್ಮ ಮಂಜು ಮಾಂಡವ್ಯ ಅವರು ಎಮೋಷನಲಿ, ಸರ್ ಏನು ಸರ್ ಸಖತ್ತಾಗಿದ್ದಲ್ಲ ಏನಂದರು. ಸೊ ಎಲ್ಲರೂ ಒಂದು ಟೀಮ್ ವರ್ಕ್ ಥರ ಸಿನಿಮಾನ ಮಾಡಿದ್ದೀವಿ. ಖಂಡಿತವಾಗ್ಲೂ ಎಮೋಷನಲ್ಲಿ ನನಗೆ ಅನಿಸಿದೆ ಇದು ಎಲ್ರಿಗೂ ರೀಚ್ ಆಗುತ್ತೆ ಅಂತ. ಮಂಜು. ಕೃಷ್ಣ ಸರ್, ಚಂದ್ರು ಸರ್, ನಿಮಗೆ ಈ ಪ್ರಶ್ನೆ ಸರ್. ಈ ಕಡೆ ಆಗಿರ್ಬೋದು, ಮೋಷನ್ಸ್ ವಿಡಿಯೋ ನೋಡಿದಾಗ ಒಂದಿಷ್ಟು ಎಮೋಷನ್ಸ್ ಕ್ಯಾರಿ ಆಗುತ್ತೆ, ಒಂದಿಷ್ಟು ಎಲ್ಲೋ ಮನಸ್ಸಿಗೆ ನಾಟುವಂಥ ಒಂದು ಮ್ಯೂಸಿಕ್ ಅಲ್ಲಿ ಕಂಡು ಬರ್ತಾ ಇದೆ. ಸಿನಿಮಾ ಕಂಪ್ಲೀಟ್ ಅದೇ ಥರ ಇರುತ್ತಾ? ಸಾಮಾನ್ಯವಾಗಿ ತಂದೆ ಮಗಳಂದರೆ ಅಲ್ಲಿ ಒಂದು ಕನೆಕ್ಷನ್ಸ್ ಜಾಸ್ತಿ ಇರುತ್ತೆ, ಬಟ್ ತಂದೆ ಮಗ ಅಂದಾಗ ಮಗನಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತಾ ಹೇಗೆ ಅಂತ? ಇಲ್ಲ, ಏನಂದರೆ ಎಮೋಷನ್ಸ್ ಇರೋದ್ರಿಂದ ಒಂದು ಚಿಕ್ಕ ಲೈನ್ ಹೇಳಿದ್ರು. ಇಂಥ ಕಥೆಗಳು ಯಾವಾಗ್ಲೂ ಒಂದು ಸಣ್ಣ ಲೈನಿಂದ ಶುರುವಾಗುತ್ತೆ. ಬಾಂಡೇಜ್ ಅನ್ನೋದು, ಬಾಂಧವ್ಯಗಳನ್ನೋದು. ನಾನು ಸಣ್ಣ ಕ್ಲೂ ಕೊಟ್ಟರು ಕೂಡ ಇದು ಹಿಂಗಿರ್ಬೋದಾ ಅಂತ ಅನಿಸುತ್ತೆ. ಹಾಗಾಗಿ ನೀವು ಇವಾಗ ಏನು ಮ್ಯೂಸಿಕ್ ಫೀಲ್ ಮಾಡಿದ್ರಿ ಅದೇ ಥರ ಎಂಟೈರ್ ಮೂವಿ ಒಂದೆಲ್ಲರಿಗೂ ಒಂದು ಹಾರ್ಟ್ ಟಚಿಂಗ್ ಆಗುತ್ತೆ. ಪ್ರತಿಯೊಬ್ಬರಿಗೂ ನಾನು ಆಗಲೇ ಹೇಳಿದಾಗೆ ಮಗನಿಗೆ ಅಪ್ಪ ಅನ್ನೋ ವ್ಯಾಲ್ಯೂ ಗೊತ್ತಾಗುತ್ತೆ, ಅಪ್ಪನಿಗೂ ಮಗನ ವ್ಯಾಲ್ಯೂ ಗೊತ್ತಾಗುತ್ತೆ. ಸರ್, ಈ ಸಿನಿಮಾ ಅನೌನ್ಸ್ ಮಾಡುತ್ತವೆಂದಲೂ ಕೂಡ ಇಲ್ಲಿ ಮಾತಾಡ್ತಾ ಇರೋರು ಎಲ್ಲರೂ ಕೂಡ ಸಿನಿಮಾ ಅಪ್ಪ ಮಗನ ಸಂಬಂಧ, ಅಪ್ಪ ಮಗನ ಭಾವ ಈ ರೀತಿಯಾಗಿ ಮಾತಾಡ್ತಿದ್ರೆ. ಆದರೆ ಸಿನಿಮಾದ ಟೈಟ್ಲು ಒಂದು ಫಾದರ್ ಇದೆ. ಅಪ್ಪ ಮಗ ಈ ಒಂದು ಎಮೋಷನ್ ಬೇರೆ ಥರ ನಿಂತು, ಬಟ್ ಟೈಟ್ಲು ಕೂಡ ಬೇರೆ ಥರ ಕನೆಕ್ಟ್ ಆಗ್ತಿತ್ತು, ಅಪ್ಪ ಅಂತ ಅನ್ನೋದು. ಆದರೆ ಫಾದರ್ ಅಂತ ಇಟ್ಟಿದ್ದ ರೀಸನ್ನು ಬೇರೆ ಭಾಷೆಗಳಿಗೆ ಹೋಗ್ಬೇಕನ್ನುವಂಥದ್ದು, ಇಲ್ಲ ಕತೆ ಡಿಮ್ಯಾಂಡ್ ಮಾಡುತ್ತಾ? ಸರ್ ಈಗ ನನ್ನ ಮಗನೇ ಸರ್ ಇಂಗ್ಲೀಷ್ ಮೀಡಿಯಮ್ಮು. ಮಾರ್ಟಿನ್ ನೋಡಿದ್ವಿ, ಕಬ್ಜಾ ನೋಡಿದ್ವಿ, KGF ನೋಡಿ. ನಾವು ಈ ಕ್ವಶನ್ ಕೇಳಿದ್ರೆ ನೀವು ನಗ್ತೀರಾ, ನಾನು ನಗ್ತೀನಿ. ನಾವು ಗ್ಲೋಬಲೈಸ್ಡ್ ಆಗಿದ್ದೀವಿ ಸರ್. ನಾನು ಹೇಳಿದ್ನಲ್ಲ, ಚಂದ್ರಯಾನ ಹೋಗ್ತಾ ಇರೋದು ಸಕ್ಸಸ್ ಮಾಡಿರೋದು. ಹಂಗಾಗಿ ಎಲ್ರಿಗೂ ನಮ್ಮ ಕನ್ನಡ ಸಿನಿಮಾ ಪ್ರತಿಯೊಬ್ಬರಿಗೂ ರೀಚ್ ಆಗಲಿ. ಈಗ ತೆಲುಗು ಅವರು ಫಾದರ್ ಇಟ್ಟರೆ ತೆಲುಗು ಸಿನಿಮಾ ಅಲ್ಲ. ಫಾದರ್ ಅಂತಂದರೆ ಒಂದು ಕನ್ನಡದ ಒಂದು ಸಿನಿಮಾ ಫಾದರ್ ಬರ್ತಿದೆ ಅಂದ್ಕೊಳ್ಳಿ ಅಂತ. ಆಮೇಲೆ ಎಲ್ಲ ಲ್ಯಾಂಗ್ವೇಜ್ಗೂ ರೀಚ್ ಆಗಬೇಕು. ಒಂದು ಸಿನಿಮಾದಲ್ಲಿ ಅದಕ್ಕೆ ಅದರದ್ದೇ ಆದ ವ್ಯಾಲ್ಯೂನೂ ಇದೆ. ತೀರ್ಥರೂಪ ತಂದೆಯವರಿಗೆ, ಇದು ನನ್ನ ಫೀಲು. ತೀರ್ಥರೂಪ ತಂದೆಯವರಿಗೆ ಅಂತ ನಾನು ಕನ್ನಡದಲ್ಲಿ ಟೈಟ್ಲ್ ಇಟ್ಟರೆ, ನಾನು ನನ್ನ ಕನ್ನಡ ಸಿನಿಮಾನ ತೆಲುಗುಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಅವರು ತೀರ್ಥರೂಪ ತಂದೆಯವರಿಗೆ ಅಂತ ಇಟ್ಟಾಗ ಅವ್ರಿಗೆ ರೀಚ್ ಆಗಲ್ಲ. ಸೊ ಬಟ್ ಸಿನಿಮಾದಲ್ಲಿ ಅದ್ರ ವ್ಯಾಲ್ಯೂಸನ್ನು ಕನೆಕ್ಟ್ ಮಾಡಿದ್ದೀನಿ. ಖಂಡಿತ ಹೌದಾ ಸರ್? ಕರೆಕ್ಟ್ ಅಲ್ಲ, ಮಾಡ್ತಿದ್ದಾರೆ. ನಾವು ಒಂದು ಸ್ವಲ್ಪ ಗ್ಲೋಬಲಿ ಮಾಡ್ತಾ ಇದ್ದೀನಿ ಸರ್, ಎಲ್ಲ ಲ್ಯಾಂಗ್ವೇಜ್ಗೂ ಮಾಡಿಕೊಡ್ತಾ ಇದ್ದೀನಿ. ನನ್ನ ಪಾರ್ಟ್ನರ್ಸು ಎಲ್ಲ ಹಂಗಿರೋದ್ರಿಂದ. ಸೊ ಎಲ್ಲ ಒಂದು ಕಡೆ ಎಲ್ಲರಿಗೂ ರೀಚ್ ಆಗಲಿ ಅಂತ ಸರ್. ತಮಿಳಿನಲ್ಲಿ ಹುಟ್ಟಿದ ಕತೆ ಕನ್ನಡದಲ್ಲಿ ದೃಶ್ಯ ರೂಪಕ್ಕೆ ಬಂದ ಹಿಂದಿನ ಸ್ಟೋರಿ ಏನಾದರೂ? ಇಲ್ಲ ಸರ್, ಅದು ತಮಿಳಲ್ಲಿ ಹುಟ್ಟಿತು, ತೆಲುಗುವಲ್ಲಿ ಹುಟ್ಟಿತು, ಅಥವಾ ಲಂಡನ್ನಲ್ಲಿ ಹುಟ್ಟಿತು, ಅಮೆರಿಕಾದಲ್ಲಿ ಹುಟ್ಟಿತು ಅಂತಲ್ಲ. ಎಮೋಷನ್ಸ್ ಟೈಟಾನಿಕ್ ಮಾಡಿದ್ರು ಒಂದೇ. ಈಗ ನನಗೆ ತುಂಬ ಜನ ಕೇಳ್ತಿದ್ರು, ಚಾರ್ಮಿನಾರ್, ತಾಜ್ ಮಹಲ್ ಥರ ಮಾಡಿ ನೀವು ಅಂತ. ಸೊ ನನಗೆಲ್ಲೋ ಒಂದು ಕಡೆ ಹೌದಾ ಚಾರ್ಮಿನಾರ್ ಅಷ್ಟೊಂದು ಮನಸ್ಸು ಮುಟ್ತಾ? ನಾನು ಅದು ಮಾಡಿದಾಗ ನನಗೆ ಸಿನಿಮಾ ಆದಮೇಲೆ ಈ ಸಿನಿಮಾ ಹುಡ್ತಾ ಅಂತ ಭಯ ಇತ್ತು. ಆಮೇಲೆ ಇಷ್ಟೊಂದು ಜನ ನೋಡಿ ಗೆಲ್ಲಿಸ್ಬಿಟ್ರು. ನಾವು ಅಂದ್ಕೊಂಡಿಲ್ಲ ಅದು ಆಗೋದು. ಸೊ ಎಲ್ಲ ಒಂದು ಕಡೆ ತುಂಬ ಜನ ಸರ್ ನಿಮ್ಮ ಚಾರ್ಮಿನಾರ್ ಥರ ಏನು ಸಿನಿಮಾ ಮಾಡಿ ಸರ್, ನನ್ನ ಎದೆಯ ಗೋಡೆ ಮೇಲೆ 100 ಸತಿ ಕೇಳ್ತೀವಿ ಸರ್. ನನ್ನ ಡ್ರೈವರ್ಗಳು ಎಲ್ಲ ಈ ಥರ ಹೇಳೋರು. ಹೌದಾ? ಸೊ ನನ್ನ ಸ್ಟುಡಿಯೋಸಿಂದ ಆ ಥರದ್ದು ಇನ್ನೊಂದು ಸಿನಿಮಾ ಕೊಡೋಣ. ಅವ್ರ ಲೈನ್ ಹೇಳಿದಾಗ ನನಗೆ ಇಷ್ಟ ಆಗಿದೆ ಅದು. ಓಕೆ, ಈ ಲೈನು ಎಲ್ಲಿ ಹುಟ್ಟಿದ್ರು ನಮ್ಮವ್ರಿಗೆ ಇದು ಖುಷಿ ಕೊಡುತ್ತೆ. ನಮ್ಮವ್ರ ಬಾಂಡೇಜು ಅದೇ ಅಲ್ವಾ ಸರ್? ಹಂಗಾಗಿ ಈ ಲೈನು ಕಾಡಿದ್ರಿಂದ ಈ ಸಿನಿಮಾ ಮಾಡಿದೆ ಸರ್. ಕೃಷ್ಣ ಅವ್ರು ಮಾಡಿರುವಂಥ ಸಿನಿಮಾದಲ್ಲೆಲ್ಲ ಇಬ್ಬಿಬ್ರು ಹೀರೋಯಿನ್ ಜೊತೆಲಿ ಆ್ಯಕ್ಟ್ ಮಾಡವ್ರೆ. ಸೊ ಲವರ್ ಬಾಯ್ ಕಾಣಿಸಿದ್ರು. ಇಲ್ಲಿ ಅಪ್ಪನ ಜೊತೆಯಲ್ಲಿ ಈ ಪಾತ್ರಕ್ಕೆ ಅವರು ಸೂಟ್ ಆಗ್ತಾರಂತ ನಿಮಗೆ ಅನ್ನಿಸ್ತಾ ಇಲ್ಲ? ನಿಮ್ಮ ಡೈರೆಕ್ಟರ್ ಡಿಮ್ಯಾಂಡಾ? ಯಾರು? ಪ್ರಕಾಶ್ ರೈ ಅವರು ಸರ್? ಅಲ್ಲ, ಕೃಷ್ಣ ಅವರು. ಸರ್ ಕೃಷ್ಣ ಸರ್ಗೆ ಈ ಕತೆ ಹೇಳಿದ ತಕ್ಷಣ ನಂದೇ ಸರ್. ಈಗ ಅವರ ಕತೆ ಹೇಳಿದ್ಮೇಲೆ ಇಲ್ಲ, ಕೃಷ್ಣ ಸರು ಪ್ರಕಾಶ್ ರಾಜ್ ಸರ್ ಇದು ಕಾಂಬಿನೇಷನ್ ಮಾಡಿದ್ರೆ ಎಲ್ಲರಿಗೂ ರೀಚ್ ಆಗುತ್ತೆ. ನಮ್ಮ ಕನ್ನಡಿಗರು ಮಾತ್ರ ಅಲ್ಲ, ಒಂದು ಕನ್ನಡದ ಸಿನಿಮಾ ಬೇರೆ ಎಲ್ಲ ಕಡೆನೂ ರೀಚ್ ಆಗುತ್ತೆ ಅಂಥೇಳಿ ಪ್ರಕಾಶ್ ರಾಜ್ ಸರ್ ಅಷ್ಟು ಈಸಿ, ನಾವು ಮಾತಾಡೋದಷ್ಟು ಈಸಿ ಕತೆ ಹೇಳೋದು, ಒಪ್ಸೋದು, ಆ್ಯಕ್ಟ್ ಮಾಡಿಸೋದು ಈಸಿ ಅಲ್ಲ ಸರ್. ಸೊ ಅವರಿಗೆ ಪ್ರತಿ ಸ್ಟೇಜಲ್ಲೂ ಜೊತೆಗಿದ್ದು ಸಾರ್ ಜೊತೆ ಒಂದು ಕೋಆರ್ಡಿನೇಷನ್ ಮಾಡಿ, ಅಂದರೆ ಅವ್ರ ಕಥೆನ ಅಷ್ಟು ಕೇಳ್ತಾರೆ. ಒಂದು ಸೀನ್ ಕಳಿಸ್ಬೇಕು, ಎಕ್ಸ್ಪ್ಲನೇಷನ್ ಮಾಡಬೇಕು. ಹಾಗಾಗಿ ನೀವು ನಂಬಲ್ಲ ಸರ್, ನನ್ನ ಪ್ರಿಪ್ರೇಷನ್ ವರ್ಕಲ್ಲಿ ನನ್ನೊಂದು ದೊಡ್ಡ ವೆಂಚರ್ ಇದೆ, ನಿಮಗೆಲ್ಲ ಹೇಳ್ತೀನಿ, ಭಾಳ ನೀವೆಲ್ಲ ಖುಷಿ ಪಡ್ತೀರಾ.
ಆ ವೆಂಚರ್ ಮಧ್ಯದಲ್ಲೂ ಅವ್ರ ಜೊತೆ ನಿಂತ್ಕೊಂಡು ಈ ಥರದ್ದಿದ್ದಾಗ ಸಪೋರ್ಟ್ ಮಾಡಿಕೊಟ್ಟಿದ್ದೀನಿ. ಬಿಕಾಸ್ ಆಫ್ ನಂದೇ ಸಿನಿಮಾ ಅಲ್ವಾ ಸರ್, ನಾನೇ ಇನ್ವೆಸ್ಟ್ ಮಾಡ್ತಾರೆ ಸಿನಿಮಾ. ಆಮೇಲೆ ನಾಳೆ ಬಂದಾಗ ಈ ಚಂದ್ರು ಎಂಥ ಸಿನಿಮಾ ಕೊಟ್ಟ ಅಂತ ಅನಿಸ್ಬೇಕಲ್ವ ಸರ್. ಸೊ ಪ್ರಾಮಾಣಿಕ ಪ್ರಯತ್ನ ನಾವು ಆಗಬೇಕು. ಹಿಟ್ಟು ಫ್ಲಾಪು ಅವೆಲ್ಲವೂ ಭಗವಂತನ ಕೊಡೋಂಥದ್ದು. ನೋಡಿ ಮಳೆ ಬಂದ್ಬಿಡ್ತು, ಅಷ್ಟೊಂದು ಖರ್ಚು ಮಾಡಿ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡಬೇಕು ಅಂತ ಏನೇನೋ ಮಾಡಿದೆ ನಾನು. ಅದು JW ಮ್ಯಾರಿಯಟ್ಟು. ನಮ್ಮ ಸ್ನೇಹಿತರು ಹೇಳ್ತಿದ್ರು, ಏನ್ರಿ ಈ ಒಂದು ಪೋಸ್ಟ್ರಿಗೆಲ್ಲ ನೀವು JW ಮ್ಯಾರಿಯಟ್ಟು. ಅದಲ್ಲ, ಒಂದು ಸಿನಿಮಾ ನಾವು ಹೆಂಗೆ ತೊಗೊಂಡು ಹೋಗ್ತೀವಿ, ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ನಾನು ತುಂಬ ಕಲಿತೆ ಸರ್. ಸರ್ ಈಗ ನನಗೆ ಬಾಂಬೆ, ಚೆನ್ನೈ ಎಲ್ಲ ಕಡೆ ಓಡಾಡ್ತೀನಿ, ಸ್ಟ್ರೈಟಾಗಿ ಹೋಗಿ ಮಾತಾಡ್ತೀನಿ, ಮೀಟಿಂಗ್ ಕರೀತಾರೆ. ಎಲ್ಲ ನೋಡಿದಾಗ ಈಗ ಬದಲಾಗಿದೆ ಸರ್, ಅದನ್ನು ಬದಲಾಯಿಸ್ಕೊಂಡಿದ್ದೀನಿ. ಈಗ ನಾನು ನೆಕ್ಸ್ಟ್ ಸಿನಿಮಾ ಅನೌನ್ಸ್ ಮಾಡಿದಾಗ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ನಾನು ಈಗ ಮುಂಚೆ ಎಷ್ಟೊತ್ತಿಗೆ 6 ಗಂಟೆ ಶಾರ್ಟ್ ತೆಗೆದುಬಿಡ್ಬೇಕು ಅಂತ ತೆಗಿತಿದ್ದೆ, ನಿಮ್ಗೆ ಹೇಳಿದ್ದೆ. ಅಲ್ಲ, ಅದು 8 ಗಂಟೆಗೆ ತೆಗಿ ಪರವಾಗಿಲ್ಲ, ಹೆಂಗೆ ತೆಗೆದೆ ಅನ್ನೋದು ಮುಖ್ಯ. ಇದು ಟ್ರೆಂಡು. ಹಾಗಾದ್ರೆ ನಾನು ಇಮಿಡಿಯೇಟ್ ಅಳವಡಿಸ್ಕೊಂಡಿದ್ದೀನಿ. ನೀವು ನನ್ನ ಕಬ್ಜಾ ಮೇಕಿಂಗ್ ನೋಡಿದಾಗೆ ಗೊತ್ತಾಗುತ್ತೆ. ನಾನು ಮೇಕಿಂಗಲ್ಲಿರ್ಬೋದು ಎಲ್ಲಾದರೂ ಅಳವಡಿಸ್ಕೊಂಡಿದ್ದೀನಿ ಸರ್. ಮಿಕ್ಕಿದ್ದೆಲ್ಲ ಏನು ಹೇಳಿ ಸರ್, ಯಾರ ಕೈಲಿದೆ ಸರ್? ಎಲ್ಲರೂ ಇಟ್ಟು ಕೊಡೋಂಗಿದ್ರೆ ಎಲ್ಲರೂ ಡೈರೆಕ್ಷನ್ ಬಂದುಬಿಡೋರು, ಮೊಬೈಲ್ ಇರೋರೆಲ್ಲರೂ ಹೋಗಿ ಡೈರೆಕ್ಷನ್ ಮಾಡ್ಕೊಂಡ್ಬಂದ್ಬಿಡೋರು. ಅದೆಲ್ಲರೂ ನಮ್ಮ ಪ್ರೇಕ್ಷಕರು, ನೇಚರು, ನಿಮ್ಮ ಸಪೋರ್ಟು ಎಲ್ಲ ಸಿಕ್ಕಾಗ ಅದು ಆಗೋದು ಸರ್. ಹಾಗಾಗಿ ಫಾದರು ನನಗೆ ಇಷ್ಟ ಆಗಿದೆ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಅದೇ ವಯಸ್ಸಿಗೆ ತಕ್ಕಂಗೆ ಚೇಂಜ್ ಆಗಿದ್ದೀನಿ. ನೀವು ಹೇಳಿದ್ರಲ್ಲ 2 ಇತ್ತು, ಈಗ ಒಂದೇ ಇದ್ರಲ್ಲ ಅಂದ್ರೆ. ಸೊ ಏಜ್ ಆಗ್ತಾ ಆಗ್ತಾ ಒಂದು ಮೆಚುರಿಟಿ ಬರುತ್ತೆ. ಹೇಳ್ತದೆ ಸರ್? ಇಲ್ಲ ಅಂದರೆ ಈ ಥರದ್ದು ಒಂದು ಪಾತ್ರ ಮಾಡಿಲ್ಲ ನಾನು ಯಾವುದೇ ಇದುವರೆಗೆ. ತುಂಬ ಡಿಫ್ರೆಂಟ್ ಆಗಿದೆ. ಪ್ಲಸ್ ನನಗೆ ಆ್ಯಕ್ಚುಲಿ ಸಿನಿಮಾ ಮಾಡೋಕ್ಕೆ ಸ್ವಲ್ಪ ತುಂಬ ಯೋಚನೆ ಮಾಡಿದೆ, ಬೇಡ 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 ಅಂತ. ಯಾಕಂದರೆ ಕ್ಲೈಮ್ಯಾಕ್ಸು ಆ ಥರ ಇದೆ. ನನಗೆ ಅಯ್ಯೋ ಇದು ಹೆಂಗೆ ತಗೋತಾರೋ ಗೊತ್ತಿಲ್ಲ ನನಗೆ, ಯಾಕೋ ನಂಗೆ ಭಯ ಆಗುತ್ತೆ, ಬೇಡ ಅಂತ. ನಾನು ಫಸ್ಟು ನಂಗೆ ಕಥೆ ಇಷ್ಟ ಆಯಿತು, ಬಟ್ ನನಗೆ ಇದು ಬೇಡ ಅಂತಂದೆ. ಮಿಲನ ಇಲ್ಲ ತುಂಬ ಚೆನ್ನಾಗಿದೆ, ಮಾಡಿ 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 ಅಂತ. ನಾನು ಇಲ್ಲಮ್ಮ, ನನಗೇನೋ ಕ್ಲೈಮ್ಯಾಕ್ಸ್ ಮಾಡೋಕ್ಕೆ ಆ್ಯಕ್ಟ್ ಮಾಡಬೇಕಲ್ಲ, ನಂಗೆ ಕೇಳೋಕ್ಕೆ ಭಯ ಆಗ್ತಾಯಿದೆ ಹಿಂಗೆ ಆ್ಯಕ್ಟ್ ಮಾಡೋದನ್ನು ಅಂತ. ಆಮೇಲೆ ಇಲ್ಲ ಅದು ಚೆನ್ನಾಗಿರುತ್ತೆ, ಮಾಡಿ ಮಾಡಿ ಅಂತ. ಸರಿ ಅಂತ ನಾನು ಒಪ್ಕೊಂಡು ಮಾಡಿದ್ದೆ ಅಂತ. ತುಂಬ ಅದ್ಭುತವಾಗಿದೆ ಕಥೆ. ನೀವು ಅದನ್ನು ಸ್ಕ್ರೀನಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ತುಂಬ ಡಿಫ್ರೆಂಟ್ ಆಗಿದೆ. ನೀವು ಆಗಲೇ ಕೇಳಿದ್ರಿ ಬೇರೆ ಸಿನಿಮಾಗಳು ಬಂದಿರೋದು ಇದ್ರ ಥರದ್ದು ಏನೋ ಇದೆಯಾ ಅದು ಅಂತ. ಈ ಥರದ್ದು ಇನ್ನೊಂದು ಸಿನಿಮಾ ನೋಡಿರಲ್ಲ ನೀವು. ತುಂಬ ಬೇರೆ ರೀತಿಯಾದ ಒಂದು ಸಬ್ಜೆಕ್ಟು. ಡೆಫಿನೆಟ್ಲಿ ಖುಷಿ ಆಗುತ್ತೆ ಎಲ್ರಿಗೂ. ಒಂದು ಫ್ಯಾಮಿಲಿ ಸಿನಿಮಾ ಪ್ಲಸ್ ಒಂದು ಲೋವರ್ ಮಿಡಲ್ ಕ್ಲಾಸ್ದು ಕಂಪ್ಲೀಟ್ ಒಂದು ಲೈಫ್ ಕಾಣುತ್ತೆ ಅದರಲ್ಲಿ. ತುಂಬ ಅದ್ಭುತವಾದ ಕತೆ. ಕೃಷ್ಣ ಅವರೇ, ಅಂದರೆ ಅವರು ಅಪ್ರೋಚ್ ಮಾಡೋ ರೀತಿ ಬೇರೆ ಇರುತ್ತೆ. ಸೊ ನಾವೇನಂದರೆ ಈಗ ನಾವು ಜಸ್ಟ್ ನೀವು ಹೆಂಗೆ ಮಾಡ್ತೀರ, ನಾನು ಹಿಂಗೆ ಮಾಡ್ತೀನಿ ಹಂಗೆಲ್ಲ ಕೇಳಲ್ಲ ನಾವು. ಅವರು ಹೇಳಲ್ಲ, ನಾವು ಕೇಳೋಕ್ಕೋಗಲ್ಲ. ಸೊ ನೋಡ್ತೀವಿ, ಓಕೆ ಹಿಂಗೆ ಮಾಡಿ ಹಿಂಗೆ ತಗೋತಾ ಇದ್ದಾರೆ ಅಂತ ನೋಡಿ ನೋಡಿ ನಾವು ಆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಹಾಂ ಅಲ್ಲ ಎನಿ ಕ್ಯಾರೆಕ್ಟರ್ ತುಂಬ ಈಸಾಗಿ ಮಾಡ್ತಾರೆ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ಗೆ. ಸೊ ನಾವು ಬೇಸಿಕಲಿ ನಾವೇ ಏನು ಅಬ್ಸರ್ವ್ ಮಾಡ್ತಿರ್ತೀವಿ ಅಂದರೆ ಎಷ್ಟು ಟೈಮ್ ತೊಗೋತಾರೆ, ಹೇಗೆ ಪ್ರಿಪೇರ್ ಆಗ್ತಾರೆ, ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೋತಾ ಇರ್ತೀವಿ. ಮಾಡ್ಕೊಂಡು ನಮ್ಗೆ ಅದು ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೇನೋ ಹೆಲ್ಪ್ ಆಗ್ತಾ ಹೋಗುತ್ತೆ ಮುಂದಕ್ಕೆ ನೆಕ್ಸ್ಟ್ ಆ್ಯಕ್ಟ್ ಮಾಡುವಾಗ. ಡೆಫಿನೆಟ್ಲಿ ಬ್ರಿಲಿಯಂಟ್ ಆ್ಯಕ್ಟರ್. ಕೃಷ್ಣ ಅವರೇ, ಏನು ಲಕ್ ಫ್ಯಾಕ್ಟ್ರಿ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ? ಅಮೃತ ಅಯ್ಯಂಗಾರ್ ತೊಗೊಂಡಿದ್ದೀರಾ, ನಾಗಭೂಷಣ್ ತೊಗೊಂಡಿದ್ದೀರಾ, ಮತ್ತು ಸುದೀಪ್ ಸರ್ ಬಂದರು. ಅಲ್ಲ, ಸುದೀಪ್ ಸರ್ ನನಗೆ ಗೊತ್ತಿಲ್ಲ, ಅದು ಚಂದ್ರು ಸರ್ ಕರೆಸಿದ್ದು. ಇದು ಅಮೃತ ಮತ್ತು ನಾಗಭೂಷಣ್ ಇಬ್ಬರು ನಾನೇ ಆ್ಯಕ್ಚುಲಿ ಸರ್ನ ತುಂಬ ಫೋರ್ಸ್ ಮಾಡಿದ್ದಿಲ್ಲ ಸರ್ ಸೂಟ್ ಆಗ್ತಾರೆ ಅಂತ. ಯಾಕಂದರೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಮೃತಾಗೆ ಇದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅಂದರೆ ಲೋವರ್ ಮಿಡಲ್ ಕ್ಲಾಸ್ ಒಂದು ವೈಫ್ ಕ್ಯಾರೆಕ್ಟ್ರು. ಸೊ ನಂಗೆ ಅಮೃತ ಬಿಟ್ಟು ನಂಗೆ ಯಾರೂ ಕಾಣಲಿಲ್ಲ. ನೋಡುವಾಗ ತುಂಬ ನೀಟಾಗಿ ಸೂಟ್ ಆಗ್ತಾರೆ ಅಮೃತ ಅಂತ ಅನಿಸ್ತು ನನಗದು. ಪ್ಲಸ್ ಆಮೇಲೆ ನಾಗಭೂಷಣ್ ಅವ್ರ ಕ್ಯಾರೆಕ್ಟ್ರಲ್ಲಿ ಒಂದು ಆ ಕ್ಯಾರೆಕ್ಟರ್ ತುಂಬ ಹ್ಯೂಮರ್ ಇತ್ತು. ಅಂದರೆ ಹ್ಯೂಮರು ಇದೆ, ಸೀರಿಯಸ್ನೆಸ್ಸು ಇದೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋಂಥ ಒಬ್ಬ ಆ್ಯಕ್ಟ್ರ್ ಬೇಕಿತ್ತು. ನನಗನ್ಸಂಗೆ ನಾಗಭೂಷಣ್ದು ಕಾಮಿಡಿ ಚೆನ್ನಾಗಿದೆ, ಇದು ವರ್ಕ್ ಆಗುತ್ತೆ. ಅವರಿದ್ದರೆ ಒಂದು ಎಂಟರ್ಟೈನಿಂಗ್ ಫ್ಯಾಕ್ಟರ್ ಇರುತ್ತೆ. ಯಾಕಂದ್ರೆ ನಾನು ಜಾಸ್ತಿ ಎಂಟರ್ಟೈನ್ ಮಾಡಲ್ಲ, ಇಡೀ ಸಿನಿಮಾ ಜಾಸ್ತಿ ಎಂಟರ್ಟೈನ್ ಮಾಡೋದು ಬಂದು ನಾಗಭೂಷಣ್ ಕ್ಯಾರೆಕ್ಟರ್. ಸೊ ಅವರಿದ್ದರೆ ಡೆಫಿನೆಟ್ಲಿ ಸಿನಿಮಾಗೆ ಒಂದು ಪ್ಲಸ್ಸು ಅಂತ ಹೇಳಿದೆ. ಆಮೇಲೆ ಆ್ಯಕ್ಚುಲಿ ಇಬ್ಬರು ಕ್ಯಾಸ್ಟ್ ಆದಮೇಲೆ ಫಸ್ಟ್ ಡೇ ಶೂಟ್ ಆದಮೇಲೆ ಡೈರೆಕ್ಟ್ರು ಹೇಳಿದ್ರು, ಚಂದ್ರು ಸರ್ ಹೇಳಿದ್ರು, ಇಲ್ಲ ಸರ್ ನೀವು ಹೇಳಿದ್ದು ಕರೆಕ್ಟು, ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು. Director sir, my question is to you here on your right. What kind of message or things that you hope will resonate with audience long after they leave the theatre?
கன்னடத்திலே சொல்லுங்களேன். ಕನ್ನಡ எனக்கு வந்து ரொம்ப ಅರ್ಥಮಾಯಿದೆ. ನಿಮಗೆ ಕನ್ನಡ ಅರ್ಥ ಆಗಲ್ಲ ಮಾತಾಡ ಬರ್ದಿಲ್ಲ. ಕೇಳಿದೆ ಅಂದ್ರೆ ಈಗ ಪ್ರೇಕ್ಷಕರು ಥಿಯೇಟರ್ ಬಿಡೋ ಮುಂಚೆ ಯಾವ ರೀತಿ ಈ ಸಿನಿಮಾ ಅವರಿಗೆ ಕನೆಕ್ಟ್ ಆಗಬಹುದು? கன்னடನೂ ಅರ್ಥ ಆಗಲಿಲ್ವಾ? ஒரு அப்பா பையனுக்கான ஒரு ஃபீல் வந்து கனெக்ட் ஆகும். அது வந்து எல்லாம் எனக்கு அப்பா இருக்கிறாங்க, எல்லாத்துக்குமே அப்பா இருப்பாங்க. ஒவ்வொரு அப்பாவுமே ஒவ்வொரு விதமாக இருப்பாங்கல்ல. ஒரு அப்பாவுக்கும் பையனுக்குமான பாண்டிங்கிறது ஃபீல் ஒன்றா இருக்கும், ஆனால் அவங்க அப்ரோச் பண்ணுறது தானே வேறையாக இருக்கும். அந்த ஃபீல் கன்வே ஆகும். ನನಗಂತೂ ಅರ್ಥ ಆಗಲಿಲ್ಲ. ಇಟ್ಸ್ ಓಕೆ ಸರ್. அது எப்படி சொல்கிறது, நீங்கள் எல்லாமே கேட்டுகிட்டே இருக்கிறீங்க. கிளைமேக்ஸ் வந்து பார்க்கும்போது எல்லாத்துக்குமே ஃபீல் ஆகும். அந்த ரெட் சைடுக்கும் அதுக்கும் சம்மந்தம் இருக்குதா இல்லையாங்கிறத விட ஒரு ஃபீல் இருக்கும், புதுசாக இருக்கும். கண்டிப்பாக வந்து இந்த அப்பா பையன் கதை வந்து புதுசாக இருக்கும்னு நான் நம்புகிறேன். நான் பார்க்கல எந்த சினிமாலேயுமே. ಚಂದ್ರು ಅವರೇ, ಇಲ್ಲಿ ಚಂದ್ರು, ನಮ್ಮ ಚಂದ್ರು ಯಾವುದೇ ಸಿನಿಮಾ ಮಾಡಲಿ ಅದರಲ್ಲಿ ವಿಶೇಷತೆ ಇರೋದನ್ನು ನಾನು ಮೊದಲಿಂದಲೂ ನೋಡಿದ್ದೇನೆ. ತಾಜ್ ಮಹಲ್ನಿಂದ ಹಿಡಿದು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾನು ಕೂಡ ವೀಕ್ಷಣೆನೂ ಮಾಡಿದ್ದೇನೆ. ಅದಕ್ಕೆ ನನ್ನ ಜೊತೆಗಿದ್ದೇನೆ. ಒಬ್ಬ ಕನ್ನಡ ಚಿತ್ರರಂಗದ ಈ ಒಂದು ಕ್ಷೇತ್ರದಲ್ಲಿ ಬೆಳೆಯುವಂಥ, ಇದನ್ನು ಭಾಳ ವಿಸ್ತಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ಮತ್ತು ಅದರಲ್ಲಿ ಸೋಲು ಗೆಲುವು ಎರಡನ್ನೂ ನೋಡಿದಂಥ ಒಬ್ಬ ಉತ್ತಮ ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಕಬ್ಜಾ ಸಿನಿಮಾ ಪ್ರಾರಂಭ ಆದ ದಿನ ಮತ್ತು ಬಿಡುಗಡೆ ಆದ ದಿನಕ್ಕೂ ಭಾಳಷ್ಟು ಸಮಯ ಹಿಡಿತು. ಆದರೂ ಛಲ ಬಿಡದ ಒಂದು ರೀತಿಯಲ್ಲಿ ಅದನ್ನು ರಿಲೀಸ್ ಮಾಡಿದ್ದೇ ಒಂದು ದೊಡ್ಡ ಕಥೆ. ಆದರೂ ಕೂಡ ಚಿತ್ರ ಈ ಕ್ಷೇತ್ರದಲ್ಲಿ ಉಳಿದು ಮತ್ತೆ ಈ ಕೆಲಸ ಮಾಡ್ತಾ ಇರೋದು ನೋಡಿದಾಗ ನನಗಂತೂ ಭಾಳ ಸಂತೋಷವಾಗಿದೆ. ಈತ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ತಾರೆ ಅಂತಕ್ಕಂಥ ಭರವಸೆ ನಮ್ಮೆಲ್ರಿಗೂ ಇದೆ. ತಾವು ಕೂಡ ನೋಡಿದ್ದೀರಿ, ಒಂದೊಂದು ಚಿತ್ರಗಳು ಕೂಡ ವಿಭಿನ್ನವಾಗಿ ಬಂದಿರತಕ್ಕಂಥದ್ದು. ತಾವೆಲ್ಲ ಕೇಳೋ ಪ್ರಶ್ನೆಗಳನ್ನು ಕೇಳಿಸ್ಕೊಂಡೆ. ಆದರೆ ಇದರಲ್ಲಿ ತಂದೆ ಮಕ್ಕಳ ವಿಷಯದಲ್ಲಿ ನಾವೆಲ್ಲರೂ ಕೂಡ ಇಷ್ಟಪಡೋದೇನಪ್ಪ ಅಂತ ಹೇಳಿದ್ರೆ, ಮೊದಲನೇ ತಾಯಿಗೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡ್ತೇವೆ. ಅದೇ ರೀತಿ ತಂದೆಯೂ ಕೂಡ ಒಬ್ಬ ಮನೆಯ ವಿಷಯದಲ್ಲಿ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು, ಆಯ್ಕೆ ಮಾಡಿರ್ತಕ್ಕಂಥದ್ದು ನಿರ್ದೇಶಕರು. ಅವ್ರ ಭಾಷೆ ಯಾವುದೇ ಆದರೂ ಕೂಡ ಅವ್ರು ಹೇಳಿದ ಮಾತು ಇದು ವಿಭಿನ್ನವೂ ಇದೆ ಮತ್ತು ಕಥೆಗೆ ಎಷ್ಟು ಒತ್ತಿದೆ ಅಂತಕ್ಕಂಥದ್ದನ್ನು ಕೃಷ್ಣ ಅವರು ಇರ್ಬೋದು, ನಟಿ ಇರ್ಬೋದು, ನಾಗಭೂಷಣ್ ಇರ್ಬೋದು, ಎಲ್ಲರ ಅನಿಸಿಕೆ ಕೂಡ ತಾಂತ್ರಜ್ಞರಿಂದ ಹಿಡಿದು ಎಲ್ಲರೂ ಇದಕ್ಕೆ ದುಡಿತಾ ಇದ್ದಾರೆ. ಇದು ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು. ಚಂದ್ರು ಸರ್, ಇಲ್ಲಿ ಡಬ್ಬಿಂಗ್ ಆಗುತ್ತೆ ಬೇರೆ ಲ್ಯಾಂಗ್ವೇಜ್ ಸರ್? ಕನ್ನಡ ಅಲ್ಲ, ಡಬ್ಬಿಂಗ್ ಆಗುತ್ತೆ ಬೇರೆ ಲ್ಯಾಂಗ್ವೇಜ್, ಅಲ್ಲ ಶೂಟ್ ಆಗುತ್ತೆ ಸರ್? 5 ಲ್ಯಾಂಗ್ವೇಜಲ್ಲೂ ಸಿನಿಮಾ ಮಾಡಿದ್ದೀನಿ. ಇದು ಕನ್ನಡಿಗರ ಸಿನಿಮಾ, ಕನ್ನಡದ ಸಿನಿಮಾ. ನಾನು ಏನು ಮಾಡಿದ್ರು ನನಗೆ ಪಾರ್ಟ್ನರ್ ಇದ್ದಾರೆ ಅಂತ ಅವಾಗ ಹೇಳಿದೆ ನಿಮಗೆ. ಅಷ್ಟು ಜನಕ್ಕೂ ನಾನು ಅದನ್ನು ಡಬ್ ಮಾಡಿ ಕೊಡ್ತೀನಿ. ನಾನು ಮಾರ್ಕೆಟ್ ದೊಡ್ಡದಾಗಿರೋದ್ರಿಂದ ಅವರಿಗೆ ಕೊಡ್ತೀನಿ. ಅವ್ರವ್ರ ಲ್ಯಾಂಗ್ವೇಜ್ ಅವ್ರು ರಿಲೀಸ್ ಮಾಡ್ತಾರೆ ಒಂದು ಕನ್ನಡ ಸಿನಿಮಾನ. ಇದು ಕನ್ನಡ ನನ್ನ ಬ್ಯಾನರ್ ಸಿನಿಮಾ. ಓಕೆ, ನೀವು ಕನ್ನಡ ಸಿನಿಮಾ ಅಂತಲ್ಲ ಸರ್, ಅಲ್ಲಿ ಇಡೀ ಇಂಗ್ಲೀಷ್ ಬರ್ತಾ ಇದೆ ಮೋಷನ್ ಪೋಸ್ಟರಲ್ಲಿ. ಅದನ್ನು ಕನ್ನಡ ಮಾಡ್ಬೋದಿತ್ತಲ್ಲ ಸರ್? ಕನ್ನಡ ಮಾಡಿದ್ದೀನಿ ಸರ್. ಕನ್ನಡದ ಮೇಲೆ ಅಭಿಮಾನ ಇರೋದಕ್ಕೆ ಇವತ್ತೆಲ್ಲ ಟೆಕ್ನಿಷಿಯನ್ಸ್ ಇವರೆಲ್ಲ ಕನ್ನಡಿಗರೇ ಸರ್. ನೋಡಿ, ಜ್ಞಾನಮೂರ್ತಿ ಅವರಿಗೆ ನಮ್ಮ ಸಿನಿಮಾದಲ್ಲಿ ಕೆಲಸ ಕೊಟ್ಟಿದ್ದೀನಿ. ನೋಡಿ, ಕೃಷ್ಣ ಸರು, ನೋಡಿ ಮಂಜು ಮಾಂಡವ್ಯವರು, ನೀವು ಎಲ್ಲರೂ ಕನ್ನಡಿಗರೇ. ಕನ್ನಡಿಗರಿಗೋಸ್ಕರನೇ ಮಾಡಿರೋ ಸಿನಿಮಾ ಸರ್. ನಾನು ಕನ್ನಡಿಗನೇ, ಕರೆಕ್ಟು ಸರ್. ಬಟ್ ನಮ್ಮ ಭಾಷೆನ ಬೇರೆ ಕಡೆ ತೊಗೊಂಡು ಹೋಗ್ಬೇಕಲ್ಲ, ನೀವು ಹೇಳ್ತೀರಲ್ಲ, ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ ಸರ್. ಓಕೆ, ಥ್ಯಾಂಕ್ ಯು. ಸರ್, ಇವಾಗ ಮುಕ್ಕಾಲು ಭಾಗ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಇನ್ನೆರಡು ಸಾಂಗ್ ಮಾತ್ರ ಬಾಕಿ ಇದೆ. ಸೊ ಅದೆರಡು ಬಾಕಿ ಏನು ಕೇಳೋದು, ಮತ್ತು ರಿಲೀಸ್ ಯಾವಾಗ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಏನು ಅಂತ? ಸರ್, ರಿಲೀಸ್ ಹೇಳ್ತೀನಿ. ಪ್ರಕಾಶ್ ರಾಜ್ ಸರ್ದು ಸಾಂಗ್ ಇದೆ. ಅವರು ಈಗ ಫಾರಿನ್ಲಿದ್ದಾರೆ, ಆ್ಯಕ್ಚುಲಿ ಬರಬೇಕಿತ್ತು, ಅವರು ಅಬ್ರಾಡಲ್ಲಿದ್ದಾರೆ. ಆ ಸಾಂಗ್ದೊಂದು ಶೂಟ್ ಮಾಡಬೇಕು. 2 ಸಾಂಗ್ ಆದಮೇಲೆ ಚಂದ್ರು ಸರ್, ಇದು ಅದೇ ಅದಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಸಿನಿಮಾ ಬಂದಾಗ ಗಂಡು ಥರ ನಿಂತು ನಂದೇ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದೀನಿ ಸರ್. ನನ್ನ ಬಿಸ್ನೆಸ್ನ ಅಷ್ಟು ಓಪನ್ ಆಗಿ ಹೇಳಿದ್ರು ನೀವು ಬರೋದಿಲ್ಲ ಸರ್, ಆಯಿತಾ? ಅಂದರೂ ಚಂದ್ರು ಯಾವತ್ತೂ ಹಿಂದೆ ಹೇಳೋದು, ನಿಮಗೂ ಗೊತ್ತು ಅಲ್ಲ. ಅದು ಯಾವಾಗ 5 ಸಿನಿಮಾ ಅನೌನ್ಸ್ ಮಾಡಿದ್ದೀನಿ, ಆಗುತ್ತೆ. ಈಗ ಒಂದು ಆಯ್ತಲ್ಲ ಸರ್, ಪಟ್ ಅಂತ ಒಂದು ಸ್ಟೆಪ್ ಬೈ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಸರ್. ಕ್ಯಾಪ್ ಹಾಕಿದ್ರೆ ಬೇರೆ ಲೆವೆಲ್ ಇರುತ್ತೆ. ಹೇಳಿದ್ನಲ್ಲ, 1 ಅದು
ಟ್ರಯಲ್ ಟು ಸಕ್ಸಸ್ ಅದು ಬೇರೆ ಲೆವೆಲ್ ಇರುತ್ತೆ. ನೀವೆಲ್ಲ ಪ್ರೌಡಾಗಿ ಅಪ್ರಿಷಿಯೇಟ್ ಮಾಡ್ತೀರಾ. ಚಂದ್ರು ಯಾವಾಗಲೂ ಹಾಗೆ ಸರ್. ಈಗ ನೀವು ಒಂದು ಇಮೋಷನ್ ಪೋಸ್ಟ್ ನೋಡಿದ್ರಲ್ಲ ಹೆಂಗಿದೆ ಸರ್, ಚಿಕ್ಕದು ಮಾಡಿದ್ರು ದೊಡ್ಡದು ಮಾಡಿದ್ರು ಚಂದ್ರು ಹಿಂಗೇ ಮಾಡ್ತಾನೆ. 100 ಜನ ಅನ್ಲಿ ಸರ್, ಕೆಲಸದಲ್ಲಿ ಗೋಡು ಹಾಕ್ಕೋತೀನಿ. ನೀವೆಲ್ಲ ಒಂದು ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ರೆ ಇನ್ನು ಬೇರೆ ಲೆವೆಲ್ಗೆ ಹೋಗ್ಬಿಡ್ತೀನಿ ಸರ್. ಟ್ರೈ ಮಾಡೋಣ. ನಾನು ನಿಮ್ಮ ಬ್ಲೆಸ್ಸಿಂಗ್ಸ್ ಇರೋದಕ್ಕೆ ನಾನು ಇಲ್ಲಿದ್ದೀನಿ. ನಿಮ್ಮ ಸಪೋರ್ಟ್ ಸದಾ ಇರಲಿ ಸರ್. ಓಕೆ ಸರ್. ಆಮೇಲೆ ಡೈರೆಕ್ಟ್ರಿಗೆ ಕನ್ನಡ ಬರುತ್ತಾ? ಪ್ರಶ್ನೆ ಕೇಳ್ಬೋದಾ? ಖಂಡಿತ ಕೇಳ್ಬೋದು. ಪಾಪ ಅವ್ರಿಗೆ ಸ್ವಲ್ಪ ಭಾಷೆ ಇರೋದ್ರಿಂದ ಅವರು ಓದಾಡ್ತಾ ಇದ್ದಾರೆ. ಕೇಳಿ ಸರ್. ಇಂಗ್ಲೀಷಲ್ಲಿ ಟ್ರೈ ಮಾಡ್ತಾರೆ ಸರ್ ಅವರು. ತಪ್ಪಿಲ್ಲ ಅಲ್ವಾ ಸರ್? ಇಂಗ್ಲೀಷಲ್ಲಿ ಮಾತಾಡಲಿ. ನೋ ಪ್ರಾಬ್ಲಮ್.